Welcome all of you for the Sunday Feast program. Very nice to see the devotees as always. ಭಾನುವಾರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಭಕ್ತರನ್ನು ನೋಡಲಿಕ್ಕೆ ಬಹಳ ಯಾವಾಗಲೂ ಖುಷಿ ಆಗ್ತದೆ. ಶಶಿ ರಾಧಾ ಮಾಧವ್ ಕಿ ಜಯ, ಶಶಿ ರಾಧಾ ದಾಮೋದರ್ ಕಿ ಜಯ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪರಿಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. Today it's a very wonderful day. From evening onwards, ಕಾರ್ತಿಕ್ ಮಾಸ್ ವಿಲ್ ಸ್ಟಾರ್ಟ್. ಇವತ್ತೊಂದು ದಿನ ಎಷ್ಟೊಂದು ಒಳ್ಳೆಯ ದಿನ ಅಂದರೆ, ಇವತ್ತು ಸಂಜೆ ಮೂನ್ಲೈಟ್ ಚಂದ್ರ ಉದಯ ಆಗೋ ಸಮಯದಿಂದ ಕಾರ್ತಿಕ್ ಮಾಸ ಶುರು ಆಗುತ್ತೆ. And today, Sharad Purnima is the day where Krishna performed his glorious Rasa Leela. And today, they worship Lakshmi also, because as a mark of regard for the harvest people have obtained. Coincidentally, today is the Tirobhatiti of Murari Gupta, the Hanuman. ಭಗವಂತ ಶರದ್ ಪೂರ್ಣಿಮಾ ಇವತ್ತಿನ ದಿನ ರಾಸಲೀಲೆ ಮಾಡಿದಂಥದ್ದು ಬಹಳ ವಿಶಿಷ್ಟವಾದ ದಿನ. ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ಶರತ್ ಪೂರ್ಣಿಮಾ ದಿನ. ಯಾಕಂದ್ರೆ ಬೆಳೆಗಳೆಲ್ಲ ಬಂದಿರ್ತದಲ್ಲ, ಬೆಳೆಗಳು. ಸೊ ಅದಕ್ಕೆ ಒಂದು ರೀತಿಯ ಕೃತಜ್ಞತೆ ತೋರಿಸೋಕ್ಕೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಇವತ್ತು. ಕೋಇನ್ಸಿಡೆಂಟ್ ಆಗಿ ಇವತ್ತು ಮಹಾಪ್ರಭುಗಳ ಬಹಳ ಕ್ಲೋಸ್ ಅಸೋಸಿಯೇಟ್ ಅನುಯಾಯಿಗಳಾದ ಮುರಾರಿ ಗುಪ್ತ ಪ್ರಭು ಅವರ ತಿರೋಭಾತಿಥಿ. ಶ್ರೀ ಶಿಶಿಲ ಮುರಾರಿ ಗುಪ್ತ ಪ್ರಭು ತಿರೋಭಾತಿಥಿ ಮಹಾಮಹೋತ್ಸವ ಕಿ ಜಯ. ಮುರಾರಿ ಗುಪ್ತ ವಾಸ್ Hanuman in Ramalila, and he came as Murari Gupta. His Tirobhatiti. Since today evening onwards, Karthik Maas starts. We thought of discussing about some of the pastimes, the glories of observing Kartik Vrata, how to conclude it, all such things we thought of discussing. ಕಾರ್ತಿಕ್ ಮಾಸ ಇವತ್ತು ಸಂಜೆಯಿಂದ ಶುರುವಾಗೋದ್ರಿಂದ ಕೆಲವು ಕಾರ್ತಿಕ ಮಾಸಕ್ಕೆ ಸಂಬಂಧಪಟ್ಟಂತಹ ಲೀಲೆಗಳು ಮತ್ತು ಕಾರ್ತಿಕ ವ್ರತವನ್ನು ಯಾಕೆ ಮಾಡಬೇಕು, ಎಷ್ಟು ಶಿಸ್ತಿನಿಂದ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. Shri Gaur Nitai ki jai. Once upon a time in Satyuga, there was a Brahmana who came from Atri Muni's lineage. He was in Haridwara, it seems. His name was Deva Sharma.
was very expert in Vedic scripture, Vedic knowledge, very expert in regularly performing religious practices. ಸತ್ಯಯುಗದಲ್ಲಿ ಒಬ್ಬ ಬ್ರಾಹ್ಮಣನಿದ್ದಂತೆ, ಅತ್ರಿ ಮುನಿಯ ಪರಂಪರೆಯಲ್ಲಿ ಬಂದಂತಹ ಬ್ರಾಹ್ಮಣ. ಅವರು ಅವರ ಹೆಸರು ದೇವಶರ್ಮ ಅಂತ. ಹರಿದ್ವಾರದಲ್ಲಿ ಭಕ್ತಿಯನ್ನು ಮಾಡಿಕೊಂಡಿದ್ದರು. ವೇದಶಾಸ್ತ್ರಗಳಲ್ಲಿ ಬಹಳ ಪ್ರವೀಣರಾಗಿದ್ದರು. ಮತ್ತು ಅದೊಂದೇ ಅಲ್ಲ, ದಿನನಿತ್ಯ ಕಾರ್ಯಕ್ರಮಗಳನ್ನು, ಅಂದರೆ ಭಕ್ತಿಯ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಬಹಳ ಬಹಳ ಎಕ್ಸ್ಪರ್ಟ್ ಆಗಿದ್ರು. And this person, Deva Sharma, had a very wonderful daughter in the name of Gunavati, whom Deva Sharma married to his own disciple known as Chandra. And look at it. This Chandra, why he married, Deva Sharma married to Chandra? Because he was very well trained in the matter of sense control, and he was very dear to Deva Sharma. ಈ ದೇವಶರ್ಮನಿಗೆ ತುಂಬ ಗುಣ ರೂಪ ಇರುವಂತಹ ಒಬ್ಬ ಮಗಳಿದ್ಲಂತೆ, ಗುಣಮತಿ ಅಂತ. ತನ್ನ ಶಿಷ್ಯನಿಗೆ ಕೊಟ್ಟು ಗುಣಮತಿಯನ್ನು ಮದುವೆ ಮಾಡ್ಬಿಟ್ಟ. ಅಂದರೆ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಕ್ವಾಲಿಫೈಡ್ ದಟ್ ಸನ್ ಇನ್ ಲಾ ಚಂದ್ರ, ಮೇ ಬಿ ಹಿಸ್ ನೇಮ್ ಇಸ್ ಚಂದ್ರ. ಹಿ ವಾಸ್ ಎಕ್ಸ್ಪರ್ಟ್ ಇನ್ ದ ಮ್ಯಾಟರ್ ಆಫ್ ಸೆನ್ಸ್ ಕಂಟ್ರೋಲ್. ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಅಥವಾ ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಂತೆ. ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ರೀ. ಸೆನ್ಸ್ ಕಂಟ್ರೋಲ್ ಇಲ್ಲ ಅಂದರೆ ಕುದುರೆಗಳಿಗೆ ಲಂಗು ಲಗಾಮ್ ಇಲ್ಲದೆ ಇರೋ ಥರ. ಇಟ್ ಬಿಕಮ್ಸ್ ಡೈರೆಕ್ಷನ್ಲೆಸ್, ಏಮ್ಲೆಸ್, ಡಿಸ್ಟ್ರಕ್ಟಿವ್. ಸೊ ಹಿಯರ್ ದ ಪಾಯಿಂಟ್ ಟು ಬಿ ನೋಟೆಡ್ ಇಸ್ ವಿ ಆರ್ ಸಪೋಸ್ ಟು ಫೋಕಸ್ ಆನ್ ಸೆನ್ಸ್ ಕಂಟ್ರೋಲ್. ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಎಷ್ಟು ಮುಖ್ಯ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೂ ಮಾವನಿಗೆ ಬಹಳ ತುಂಬ he was very dear. Once upon a time, when both Deva Sharma and his disciple Chandra, as a regular practice, they went into the forest. They were practicing in the foothills of Himalaya. They went to the forest to bring wood, basically to collect wood for ablutions and for yagnas and all. But unfortunately, when they were going like that, they were attacked by some ferocious animal and they got killed. Because these two personalities, Deva Sharma and Chandra, they had lot of spiritual benefits behind them. Pushpaka Vimana came immediately after their death and they were taken back to Vaikunta. Deva Sharma ಮತ್ತು ಚಂದ್ರ ದಿನನಿತ್ಯ ಕಾಡಿಗೆ ಹೋಗೋದು, ಹಿಮಾಲಯದ ತಪ್ಪಲಿನಲ್ಲಿ, ಫುಟ್ ಹಿಲ್ಸ್ನಲ್ಲಿ ಇರುವಂತಹ ಜಾಗ, ಮರಗಳನ್ನು ಯಜ್ಞಗಳಿಗೆ ತಗೊಂಡು ಬರಬೇಕಲ್ಲ, ಅದಕ್ಕೋಸ್ಕರ ಇಬ್ಬರು ಹೋಗಿದ್ದಾರೆ. ಒಂದು ದಿನ ದುರಾದೃಷ್ಟ ಏನಾಯ್ತಂದರೆ, ಕಾಡು ಪ್ರಾಣಿಗಳಿಗೆ ಸಿಕ್ಕಿ ಅವರು ಮೃತಗೊಂಡ್ರು. ಅವರ ಹಿಂದೆ ನೋಡಿ, ಅವರ ಹಿಂದೆ ಭಕ್ತಿಯ ಖಜಾನ ಇತ್ತಂತೆ. ಅವರು ದಿನನಿತ್ಯ ಹುಟ್ಟದಾಗಿಂದ ಮಾಡಿರುವಂತಹ ಭಕ್ತಿಯ ಖಜಾನ ಇತ್ತಂತೆ. ಅದರಿಂದ ಮುಂದಿನ ಜನ್ಮದಲ್ಲಿ ಅವ್ರು ನ್ಯಾಚುರಲಿ ಅವರು ಮತ್ತೆ ಹುಟ್ಟೋದಿಲ್ಲ, ಇಮಿಡಿಯೇಟ್ಲಿ ಅವರು ಸಾಯುವಾಗ ನೋಡ್ತಾರಂತೆ, ಪುಷ್ಪಕವಿಮಾನ ಬರ್ತಾ ಇದೆ, ಕರ್ಕೊಂಡು ವೈಕುಂಠಗೆ ಕರ್ಕೊಂಡು ಹೋದ್ರಂತೆ. ಇದೊಂದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರೋ ನಮ್ಮ ಹಿಂದೆ ಬರಲ್ರಿ. Nobody comes behind us, neither wife, husband, daughter, sister, anybody. It is we alone will be answerable. ನಮ್ಮ ಜೊತೆ ಹೋಗ್ಬೇಕಾದ್ರೆ ಯಾರು ಬರೋದಿಲ್ಲ ರೀ. ಗಂಡ, ಹೆಂಡತಿ, ತಂಗಿ, ಮಗ, ಫ್ರೆಂಡ್ಸು, ಗಾಡ್ ಬ್ರದರು, ಗಾಡ್ ಸಿಸ್ಟರು, nobody comes. We are individually answerable. ನಾವೊಬ್ಬರೇ ಆನ್ಸರ್ ಮಾಡಬೇಕು. ನಾವೊಬ್ಬರೇ ಆನ್ಸರ್ ಮಾಡ್ಬೇಕಂದ್ರೆ ನಮ್ಮ ಪ್ರಯತ್ನ ಹೇಗಿರ್ಬೇಕು, ನಮ್ಮ ಏನ್ ಹೇಳ್ತೀರಾ ಅಸೆಟ್ಸ್ ಹೇಗಿರ್ಬೇಕು, ಆಸ್ತಿ ಹೇಗಿರ್ಬೇಕು ನಮ್ದು, ನಮ್ಮ ಆಸ್ತಿ ಹೆಂಗಿರ್ಬೇಕು, ನಾವೊಬ್ಬರೇ ಜೋರಾಗಿರ್ಬೇಕು. ಅಂದ್ರೆ ಯಾವ ತರ ಆಸ್ತಿ ನಾವು ಆನ್ಸರಬಲ್ ಮಾಡ್ಬೇಕಂದ್ರೆ, ಜಮೀನಿನ ಆಸ್ತಿ ಅಲ್ಲ, ನೆಲದ ಆಸ್ತಿ ಅಲ್ಲ, ಬಂಗಾರದ ಆಸ್ತಿ ಅಲ್ಲ, ಭಕ್ತಿಯ ಆಸ್ತಿ ಜೋರಾಗಿರ್ಬೇಕ್ರಿ. ದೆನ್ ವಿ ಕ್ಯಾನ್ ಆನ್ಸರ್. ಇಲ್ಲ ಅಂದ್ರೆ ಕಳ್ಕೊತೀವಿ. So, just imagine, she's a young, beautiful lady, Gunavati, just recently married,
He had a wonderful father, devoted father, but both are gone. Just imagine the situation. Just imagine the situation. But still, we get the information here. She controlled herself. She maintained herself calmly. She controlled herself and started performing religion. And of course, she performed the religious rite, all such things for the departed souls. And she completely focused her attention towards ಭಕ್ತಿ. ಏನು ವಿಷಯ ನಮಗೆ ಇಲ್ಲಿ ಸಿಗ್ತಾ ಇದೆ ಅಂದ್ರೆ, ಗುಣಮತಿ ತುಂಬಾ ಯಂಗ್ ಲೇಡಿ, ಚಿಕ್ಕ ವಯಸ್ಸಿನ ಲೇಡಿ, ಮದುವೆ ಆಗಿನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಯಾರನ್ನ? ಯಜಮಾನ್ರನ್ನ. ಒಳ್ಳೆ ಚಿಕ್ಕ ವಯಸ್ಸಿಂದ ಸಾಕಿ ತಂದು ಕೊಟ್ಟಿದ್ದಂತಹ ತಂದೆನೂ ಕಳ್ಕೊಂಡ್ಬಿಟ್ಲು. ಜಸ್ಟ್ ಇಮ್ಯಾಜಿನ್ ದ ಸಿಚುಯೇಷನ್. ದಯವಿಟ್ಟು ಸಿಚುಯೇಷನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಸಿಚುಯೇಷನ್ ಆದ್ರೆ ನಾವು ಆಕಾಶ ನೋಡಿ ಹೀಗೆ ಕುತ್ಕೊಂಡ್ಬಿಡ್ತೀವಿ. ಈ ಪ್ರಪಂಚ ಇರೋದೇ ಅಂತ ಸಿಚುಯೇಷನ್ಸ್ಗೆ ರೀ. ನೋಡೋಂಗಿಲ್ಲ. ಅವಾಗ ಏನ್ ಮಾಡಲ್ಲಂತೆ, ಅವಳು ಕ್ರಿಯಾಕರ್ಮಗಳು ತೀರ್ಕೊಂಡಿರೋರಿಗೆ ಮಾಡಿಬಿಟ್ಟು ಆಯ್ತಲ್ಲ ಅಂದ್ಬಿಟ್ಟು ಭಕ್ತಿಗೆ ಅವಳು ತುಂಬಾ ಫೋಕಸ್ ಕೊಡ್ಲಿಕ್ಕೆ ಡಿಸೈಡ್ ಮಾಡ್ಬಿಟ್ಲಂತೆ. ಯಾಕಂದ್ರೆ ಹಾಳಾಗ್ಬೋದಾಗಿತ್ತು, ಬೇರೆಯವ್ರನ್ನ ಮದುವೆ ಆಗ್ಬೋದಾಗಿತ್ತು, ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು. ಲುಕ್ ಅಟ್ ದ ಥಿಂಗ್ ವಾಟ್ ದಿಸ್ ಗುಣಮತಿ ಹಸ್ ಡನ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. See, she started living an austere life, performing devotional service to Vishnu. And two important things Gunamati always used to follow very stringently, it seems. ಅಂದ್ರೆ ಗುಣಮತಿ ಗಂಡ ಮತ್ತು ತಂದೆಯನ್ನ ಕಳ್ಕೊಂಡ ಮೇಲೆ ಭಕ್ತಿಯ ಬಗ್ಗೆ, ವಿಷ್ಣುವಿನ ಬಗ್ಗೆ ತುಂಬಾ ಆಲೋಚನೆ, ಭಕ್ತಿಯ ಬಗ್ಗೆ ಪ್ರಜ್ಞೆ ಇಟ್ಕೊಂಡು ತುಂಬಾ ಮುಂದುವರ್ಕೊಂಡು ಹೋಗ್ತಾ ಇದ್ದಂತೆ. ಎರಡು ವಿಷಯಗಳಿಗಂತೂ ಅವಳು ತುಂಬಾ ತುಂಬಾ ಗಾಢವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಂತೆ. ದೋಸ್ ಟೂ ಥಿಂಗ್ಸ್ ಆರ್, ಒನ್ ಇಸ್ ಫಾಸ್ಟಿಂಗ್ ಆನ್ ಏಕಾದಶೀಸ್, ಅನದರ್ ಇಸ್ ಅಬ್ಸರ್ವಿಂಗ್ ವ್ರತ ಆನ್ ಕಾರ್ತಿಕ ಮಾಸ. ಎರಡು ವಿಷಯಗಳು ಅವಳು ತುಂಬಾ ಗಂಭೀರವಾಗಿ ಪರಿಪಾಲನೆ ಮಾಡಿಕೊಂಡು ಹೋಗ್ತಾಳೆ ಅಂತ ನಾವು ಕೇಳಿದ್ವಲ್ಲ. ಎರಡು ಏನಂದ್ರೆ, ಏಕಾದಶಿಯ ದಿನ ಉಪವಾಸವನ್ನು ಮಾಡೋದು, ಕಾರ್ತಿಕ ಮಾಸದಲ್ಲಿ ವ್ರತವನ್ನ ಆಚರಣೆ ಮಾಡುವಂಥದ್ದು. ರೈಟ್? Just imagine how important these two are, right? Very, very important, extremely important. Tukaram Maharaj had told many times. Tukaram Maharaj has told, holy names on the lips, fasting on Ekadashis, Vaikunta will be in one's palm. ಹರಿನಾಮ ನಾಲಿಗೆಯಲ್ಲಿ ಏಕಾದಶಿ ದಿನ ಉಪವಾಸ ಮಾಡೋಂಥದ್ದು ಯಾರು ಮಾಡ್ತಾರಲ್ಲ, ವೈಕುಂಠ ಅಂಗೈಯಲ್ಲಂತ್ರಿ. ವೈಕುಂಠ ಧಾಮ ಕೀ ಜಯ. Fasting on Ekadashis means to be very strictly not fasting from grains. You can take varieties. I heard there is nowadays Karthika, what is that? Ekadashi Chappan Bhog, it seems. Radha Govind Maharaj, Shri Radha Govind Maharaj, Srila Prabhupada disciple, he was telling, Sharam karo. ಸ್ವಲ್ಪ ಆದ್ರೂ ಲಜ್ಜ, ನಾಚಿಕೆ ಇರ್ಲಿ ರೀ. Ekadashi means it's for fasting actually, not Chappan Bhog on Ekadashi. All this year fasting on Ekadashi means full fasting. Of course, because we are Kali Yuga now, people, we need discount, right? Prabhupada okay non-grains. ಯಾಕಂದ್ರೆ ಕಲಿಯುಗದ ಜನರಿಗೆ ಇರ್ಲಿಕ್ಕೆ ಆಗೋದಿಲ್ಲ, ಭಯ ಬಿದ್ದು ಅವರು ದಿಗ್ಭ್ರಮೆ ಆಗ್ಬಿಡ್ತಾರೆ ಏಕಾದಶಿ ಅಂದ್ರೆ. ಅದಕ್ಕೋಸ್ಕರ ಸರಿ ಬಿಡ್ರಪ್ಪ, ನಾನ್ ಗ್ರೇನ್ಸ್ ತಿನ್ಕೊಳ್ಳಿ. ಗ್ರೇನ್ಸ್ ಏನದು? ದವಸ ಧಾನ್ಯಗಳನ್ನು ಬಿಟ್ಟು ಬೇರೆ ತಿನ್ಕೊಳ್ಳಿ. ಸಬ್ಬಕ್ಕಿನೋ, ಹಣ್ಣು, ಹಾಲು, ಡ್ರೈ ಫ್ರೂಟ್ಸು, ಈ ರೀತಿದೆಲ್ಲ ತಿನ್ಕೊಂಡಾಗ ಬದುಕೊಂಡು ಹೋಗ್ರಯ್ಯ ಅಂತ. ಸೊ ಜಸ್ಟ್ ಇಮ್ಯಾಜಿನ್ ದ ಇಂಪಾರ್ಟೆನ್ಸ್ ಆಫ್ ಅಬ್ಸರ್ವಿಂಗ್ ಏಕಾದಶಿ ವ್ರತ ಇನ್ ಡಿವೋಷನಲ್ ಸೈನ್ಸ್, ಡಿವೋಷನಲ್ ಸರ್ವಿಸ್, ಅಂಡ್ ಆಲ್ಸೋ ಫಾಲೋಯಿಂಗ್ ದ ವ್ರತ ಆಫ್ ಕಾರ್ತಿಕ ಮಾಸ್. ಸೊ ಶಿ ವಾಸ್ ಸ್ಟ್ರಿಂಜೆಂಟ್ಲಿ ಪ್ರಾಕ್ಟೀಸಿಂಗ್. Who? Gunavati was stringently practicing devotional service. And one day, naturally, she becomes old. And she was in the foothills of Himalaya. The water of Ganga will be very chilled. Actually, I don't know how many have gone to Rishikesh and Haridwar. Very, very cold water. One day when she decided to go and take bath in the river, because of she had little fever, and she trembled. She trembled because of the chillness, and she died. And before she died also, just like his father and her husband saw, she also could see the Vishnu Dutas with a magnificent, four arms, with the four, the
ಶಂಕು ಚಕ್ರ ಗದಾ ಪದ್ಮ ದೇ ಆಲ್ಸೋ ಕೇಮ್ ಟು ಗಾಡ್ ಇಟ್ ಸೀನ್ಸ್. ಸೊ ಈ ರೀತಿ ಗುಣವತಿ ಭಕ್ತಿಯೋಗನ ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಮಾಲಯದ ತಪ್ಪಲಿನಲ್ಲಿ ಫುಟ್ ಹಿಲ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸತಿ ಸ್ವಲ್ಪ ಜ್ವರ ಬಂದಿತ್ತು. ವಯಸ್ಸು ಸ್ವಲ್ಪ ಆಗಿತ್ತಲ್ಲ, ತುಂಬಾ ಚಳಿ. ಸ್ನಾನ ಮಾಡ್ಲಿಕ್ಕೆ ಹೋದಾಗ ಅವಳಿಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ. ಸ್ವಲ್ಪ ಬಿದ್ದುಬಿಟ್ಟು ಆ ಚಳಿಯಲ್ಲಿ, ಇಟ್ ಈಸ್ ಸೋ ಕೋಲ್ಡ್ ಆಕ್ಚುಲಿ. ಐ ಡೋಂಟ್ ನೋ ಹೌ ಮೆನಿ ಹ್ಯಾವ್ ಟೇಕನ್ ಬಾತ್ ಇನ್ ರಿಷಿಕೇಶ್, ಹರಿದ್ವಾರ್. ಹೌ ಮೆನಿ? ನೋಬಡಿ. ನಾಟ್ ಯು. ಓ, ಇಟ್ ಈಸ್ ಸೋ ವಂಡರ್ಫುಲ್. ವಂಡರ್ಫುಲ್. ಆದರೆ ತುಂಬಾ ತುಂಬಾ ಗಂಗಾ ಅಟರ್ ಬೆಸ್ಟ್. ತುಂಬಾ ಚಿಲ್ ಆಗಿರ್ತದೆ ಅಲ್ಲಿ. ಸೊ ಅದನ್ನ ತಡ್ಕೊಳ್ಳಿಕ್ಕಾಗಿಲ್ಲ ಅವರಿಗೆ, ಮೃತರಾಗ್ಬಿಟ್ರು. ತೀರ್ಕೊಳ್ಳೋ ಸಮಯದಲ್ಲಿ ಇನ್ನೇನು ಹೋಗ್ಬೇಕನ್ನಾಗ ಅವರಿಗೆ ಪುಷ್ಪಕಮೇನ ಅವ್ರಿಗೂ ಕಾಣಿಸ್ತದೆ. ಅಂಡ್ ಶಿ ಗಾಟ್ ಲಿಬರೇಟೆಡ್. ಸಿ, what do we understand from this story? The importance of observing Ekadashi Vrata and the importance of observing Karthika Vrata, right? ಎರಡನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. Whenever the Lord comes, we have heard, he doesn't come alone, he comes along with his associates. Sango Pangastra Parsadam, correct? Even for Chaitanya Mahaprabhu this says. ಯಾವಾಗ ಭಗವಂತ ಬರ್ತಾನಲ್ಲ, ಒಬ್ಬನೇ ಬರೋದಿಲ್ಲ ಅಂತ್ರಿ, ಸಹಪಾಠಿಗಳು ಅವನ ಜೊತೆಯಲ್ಲಿ ವೈಕುಂಠದಲ್ಲಿ ಗೋಲೋಕದಲ್ಲಿ ಇರುವಂತಹ ಅಸೋಸಿಯೇಟ್ಸ್ ಜೊತೆ ಬರ್ತಾರಂತೆ. ಹಿಯರ್ ಸೋ ನೈಸ್ಲಿ ಟೋಲ್ಡ್ that Deva Sharma, the Muni Deva Sharma, he was none other than Satrajita during the time of Krishna. Satrajita, right? Satrajita. And this Chandra, he was none other than Akrura. What is Akrura famous for? He was famous for Akrura. Akruranante prayers. ಪ್ರಾರ್ಥನೆ ಸಲ್ಲಿಸ ಆ ಥರ ದಾಸರು ಹಾಡ್ತಾರೆ. ಹಿ ವಾಸ್ ಎಕ್ಸ್ಪರ್ಟ್ ಇನ್ ಟೆಲಿಂಗ್ ಪ್ರವರ್ಸ್. ಅಂಡ್ ದಿಸ್ ಲೇಡಿ ಗುಣವತಿ ವಾಸ್ ನನ್ ಅದರ್ ದ್ಯಾನ್ ಒನ್ ಆಫ್ ದ ಗ್ಲೋರಿಯಸ್ ವೈಫ್ ಆಫ್ ಲಾರ್ಡ್ ಕೃಷ್ಣ ಇನ್ ದ್ವಾರಕ. ಹರ್ ನೇಮ್ ಇಸ್ ಸತ್ಯಭಾಮ. ದಿಸ್ ಲೇಡಿ ವಾಸ್ ಸತ್ಯಭಾಮ. ಶ್ರೀಮತಿ ಸತ್ಯಭಾಮ ಮಾತೆ ಕಿ ಜಯ. ಒಂದು ಅರ್ಥ ಮಾಡ್ಕೋಬೇಕು. ಈ ದೇವಶರ್ಮ ಅಂತ ನಾವು ಋಷಿಗಳ ಬಗ್ಗೆ ನಾವು ಚಿಂತನೆ ಮಾಡಿದ್ವಲ್ಲ, ಇವರು ಕೃಷ್ಣನ ಲೀಲೆಯಲ್ಲಿ ಸತ್ರಾಜಿತ, ಅವನ ಅಳಿಯ ಚಂದ್ರ ಅಕ್ರೂರ. ಈ ತಾಯಿ ಗುಣವತಿ ಯಾರು ಅಲ್ಲ, ಅವಳೇ ಸತ್ಯಭಾಮ. ಹಿಯರ್ ಕೃಷ್ಣ comments, it seems, in Dwaraka to Satyabhama. He comments these things. He comments, he tells all this story. Because in your last life, she had observed the vows of Karthika Mass. The Lord was very happy, and hence she got the privilege of becoming his wife in this life. ತುಂಬಾ ಚೆನ್ನಾಗಿ ಕೃಷ್ಣ ಹೇಳ್ತಾ ಇದ್ದಾನಂತೆ, ಹಿಂದಿನ ಜನ್ಮದಲ್ಲಿ ಎಷ್ಟು ಚೆನ್ನಾಗಿ ನೀನು ಏಕಾದಶಿಯ ವ್ರತ, ಮೂಲತವಾಗಿ ಕಾರ್ತಿಕ ವ್ರತವನ್ನು ಎಷ್ಟು ಚೆನ್ನಾಗಿ ನೀವು ಪರಿಪಾಲನೆ ಮಾಡ್ಕೊಂಡು ಬಂದಿದ್ಯಾ ಅಂದ್ರೆ, ಪ್ರತಿ ವರ್ಷ ಅಂತೆ, ನಾಟ್ ಜಸ್ಟ್ ಒನ್ಸ್, ಎವ್ರಿ ಇಯರ್, ಪ್ರತಿ ವರ್ಷ ಚೆನ್ನಾಗಿ ಪರಿಪಾಲನೆ ಮಾಡ್ಕೊಂಡು ಬಂದ್ರಂತೆ. ಅದಕ್ಕೋಸ್ಕರ ನೀನು ನನ್ನ ಪತ್ನಿಯಾಗಿ ನೀನು ಆಗ್ಲಿಕ್ಕೆ ನಿನಗೆ ಅರ್ಹತೆ ಸಿಕ್ಕಿದೆ ಅಂತ. ಬಿಕಾಸ್ ದಿಸ್ Gunavati, she very nicely used to take care of Tulsi Maharani in the temples of Vishnu. She was very devotedly used to take care of Tulsi Maharani. That is the reason she got to enjoy great opulence with Lord Krishna. ತುಳಸಿ ದೇವಿಯನ್ನ ವಿಷ್ಣುವಿನ ದೇವಸ್ಥಾನಗಳಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಗಾಢವಾಗಿ ನೋಡ್ಕೊಂಡ್ ಬರ್ತಾ ಇದ್ಲಂತೆ ಹಿಂದಿನ ಜನ್ಮದಲ್ಲಿ. ಯಾರು? ಗುಣವತಿ. ಅದಕ್ಕೋಸ್ಕರ ಭಗವಂತನ ಪತ್ನಿ ಆಗೋ ಒಂದು ಭಾಗ್ಯ ಸಿಕ್ಕಿದೆ ಅಂತ ನಮಗಿಲ್ಲಿ ಸೂಚನೆ ಸಿಗುತ್ತೆ. And finally, it has been told in Padma Purana, Uttarakhanda, even activities like great sacrifices, charity, austerities, vows can never be equal to part of the result one achieves by observing vow on Kartik Mass. ಅಂದ್ರೆ ಎಷ್ಟೇ ನಾವು ತಪಸ್ಸುಗಳನ್ನು ಮಾಡ್ಬೋದು, ದಾನಗಳನ್ನು ಕೊಡ್ಬೋದು, ಬೇರೆ ರೀತಿಯ ವೌಸ್ ಸಂಕಲ್ಪಗಳನ್ನೆಲ್ಲ ನಾವು ಮಾಡ್ಕೋಬಹುದು. ಆದ್ರೆ ಅದು ಒಂದು ಕಿಂಚಿತ್ತು
ಸಮ ಬರೋದಿಲ್ಲಂತೆ ಕಾರ್ತಿಕ ವ್ರತಕ್ಕೆ. ಸೊ ಕಾರ್ತಿಕ ವ್ರತ ಇಸ್ ಕನ್ಸಿಡರ್ಡ್ ಟು ಬಿ ವೆರಿ 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 ಹೈ, and that is what we are going to discuss. श्री श्री राधा दामोदर की जय, यशोदा मैया की जय. This Kartik Maas, without Yashoda Maya, it is absolutely incomplete. ಕಾರ್ತಿಕ್ ಮಾಸ ಯಶೋಧ ತಾಯಿ ಇಲ್ಲದೆ ಅದು ಪರಿಪೂರ್ಣ ಆಗೋದೇ ಇಲ್ಲ. ಕಾರ್ತಿಕ್ ಮಾಸ್ ಇಸ್ ಬಿಕಾಸ್ ಆಫ್ ಯಶೋದಮಯ್ಯ. ಶ್ರೀಮತಿ ಯಶೋದಮಯ್ಯ ಕಿ we all know the story, we all know the past times, right? How Yashodamaya binds him with a rope, and how Krishna was scared, and all such things. Prabhupada says when she bound the stomach of Krishna Damodara, it was not a simple rope, but it was a rope which is filled with love of Yashodamaya. ಈಗ ನಾವು ಲೀಲೆಗಳನ್ನ ಕೇಳಿರ್ತೀವಿ, ಯಾವ ರೀತಿ ಭಗವಂತನ ಹೊಟ್ಟೆಗೆ ರೋಪ್ ಹಗ್ಗಗಳನ್ನ ಕಟ್ತಾರಲ್ಲ, ಅದು ಜಸ್ಟ್ ಒಂದು ಸಾಧಾರಣ ಹಗ್ಗದಿಂದ ಹೊಟ್ಟೆಯನ್ನ ಬಿಗಿದದ್ದಲ್ಲ. ಯಶೋದ ಮೈಯರ ಪ್ರೇಮ ತುಂಬಿ ಇರುವಂತಹ ಹಗ್ಗ ಅಂತ ಹೇಳ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಲವ್ ಆಫ್ ಮದರ್ ಯಶೋದ. ಅಂತಹ ಹಗ್ಗದಲ್ಲಿ ಕಟ್ಟದಂಥದ್ದು. ಆಮೇಲೆ ಇನ್ನೊಂದೇನಂದ್ರೆ, ಅನದರ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ when that rope was bound to the stomach of Sri Krishna, he was in the mood of surrender, it seems. ಹಗ್ಗವನ್ನ ಬಿಗಿತಾರಲ್ಲ ಅವನ ಹೊಟ್ಟೆದಲ್ಲಿ, ಅದು ಯಾವ ರೀತಿ ಭಾವ ಇತ್ತಂದ್ರೆ, ಭಗವಂತನಿಗೆ ಎಲ್ಲರೂ ಸರ್ವಧನ್ವನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಾಜ, ಎಲ್ಲರೂ ಅವನಿಗೆ ಶರಣಾಗತಿ ಆಗ್ತಾರಂತೆ. ಇಲ್ಲಿ ಭಗವಂತ ಯಶೋದಳಿಗೆ ಶರಣಾಗತಿಯ ಭಾವನೆ ಅಂತೆ. ಭಗವಂತನದು ದಾಮೋದರ, ಧಾಮ ಮತ್ತು ಉದರ. ಧಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆಗೆ ಬಿಗಿದಂತಹ ಹಗ್ಗ. ಈ ಲೀಲೆಗೆ ಧಾಮ ಉದರ ಧಾಮೋದರ ಲೀಲೆ ಆಯಿತು. After see, and Yashodamaya generally was very expert in singing the glories of Krishna, it seems. She always used to glorify Krishna, tell the pastimes of Krishna to various gopis, and even Radharani also sometimes enjoy hearing that. Yashoda ತಾಯಿ ಕೃಷ್ಣನ ಲೀಲೆಗಳನ್ನ ಹಾಡಿನ ರೂಪ ಗೋಪಿಗಳಿಗೆ ಎಲ್ಲರಿಗೂ ಹೇಳ್ತಾ ಇರಂತೆ. ಒಂದು ದಿನ ರಾಧಾರಾಣಿನೂ ಕೇಳಿದಂತೆ. ಅಂಡ್ ರಾಧಾರಾಣಿ ಮಾತಾ especially she was so attracted. How come Yashodamaya could bind my Lord with her pure love? And how come my Lord is supposed to be Adi Purusha? He is in a complete surrender mood. How come it is? If Yashodamaya experiences things, why I also should not experience? Even I should experience. She got the desire from this Leela, it seems. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಭಗವಂತನನ್ನ ಬಂಧಿಸಲಿಕ್ಕೆ ಆಗೋದಿಲ್ಲ, ಆದರೂ ತನ್ನ ಪ್ರೇಮದಿಂದ ಬಂಧಿಸ್ಬಿಟ್ಲಂತೆ. ಯಾರಿಗೆ? ದಾಮೋದರನಿಗೆ. ಹೆಂಗೆ ಬಂಧಿಸಿದಳು ಯಶೋಧ ತಾಯಿ? ಬಂಧಿಸೋದಷ್ಟೇ ಅಲ್ಲ, ಶಾಸ್ತ್ರಗಳಲ್ಲಿ ನಮಗೆ ಸೂಚನೆ ಸಿಗುತ್ತೆ ಭಗವಂತನಿಗೆ ಎಲ್ಲರೂ ಶರಣಾಗತಿ ಆಗ್ಬೇಕಂತ. ಇಲ್ಲಿ ಕೃಷ್ಣ ಶರಣಾಗತಿ ಆಗ್ಬಿಡಿದಾನಂತೆ. ಯಾರಿಗೆ? ಯಶೋಧ ತಾಯಿಗೆ. ಹೆಂಗೆ ಶರಣಾಗತಿ ಕೊಟ್ಟ ಅವನು? ಈ ರೀತಿ ನಾನು ಯಾಕೆ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ ಒಂದು ಚಿಂತನೆ ಬಂತಂತೆ. ಅದೇ ರೀತಿ ನಮಗೆ ಗೋಸ್ವಾಮಿಗಳಿಂದ ಸೂಚನೆ ಸಿಗುತ್ತೆ. ಅದಕ್ಕೋಸ್ಕರ they say, if you see Radha Damodar, you might have seen Radha Damodar deity in Vrindavan, correct? You might have gone Radha Damodar, Shri Shri Radha Damodari ki jai. So it's so wonderful. Yeah, Radha Damodar temple is very special for us because Jagadguru Srila Prabhupada
stayed there for some time. ಶಿಲ ಪ್ರಭುಪಾದರು ಆ ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಈಗಲೂ ನಾವು ಹೋದ್ರೆ ಅವರ ರೂಮ್ ಕೊಠಡಿ ನಾವು ನೋಡಬಹುದು. ಸೊ ನೈಸ್ ಆಕ್ಚುಲಿ, ಸೊ ಡಿವೈನ್ ಇಟ್ ಲುಕ್ಸ್, ರೈಟ್. ನಮಗಂತೂ ಬಹಳನೇ ಮುಖ್ಯ. ಸೊ ಅಂಡ್ Srila Prabhupada says, if you see Radha Damodar, the mood of Radharani is completely absurd in the bhava of Yashodamaya. ನಾವು ರಾಧಾ ದಾಮೋದರಿನ ಅರ್ಚ ವಿಗ್ರಹ ಮೂರ್ತಿಯನ್ನ ನೋಡಿದ್ರೆ ಅದು ಯಾವ ಭಾವನೆ ಇರುತ್ತೆ ಅಂದ್ರೆ ರಾಧಾರಾಣಿ ಯಶೋದಮಯ್ಯ ಒಂದು ರೀತಿಯ ಭಾವನೆ ಅಲ್ಲಿ ಇರುವಂತಹದ್ದು ರಾಧಾ ದಾಮೋದರ. ದಟ್ ಈಸ್ ದ ಮೂಡ್ ಆಫ್ ದಟ್ ಗ್ಲೋರಿಯಸ್ ಡಿಟಿ. ಸೊ since she had that desire, I should also bind him. She got once you know, once she was with Krishna, he came late actually. He came late and she got angry and she binded him with a loving anger, it seems. And that is how she got satisfied of binding the Lord through her love, just like Yashodamaya. ಅವಳಿಗೆ ಆಸೆ ಇತ್ತು ನೋಡಿ, ಯಾರಿಗೆ? ಯಶೋದಮ್ಮಗೆ ಆಸೆ ಇತ್ತು. ಸಾರಿ, ರಾಧಾರಾಣಿಗೆ. ಯಶೋದ ತಾಯಿ ಈ ರೀತಿ ಮಗನನ್ನ ಬಿಗಿದಾಕಿದಾಳಲ್ಲ ಪ್ರೇಮದಲ್ಲಿ, ನನಗೂ ಆ ರೀತಿ ನಾನು ಮಾಡಬೇಕು, ನನಗೂ ಆ ರೀತಿ ಮಾಡ್ಬೇಕಂತ ಒಂದು ಆಸೆ ಇದ್ದಾಗ, ಒಂದು ಸತಿ ಒಂದು ಕುಂಜದಲ್ಲಿದ್ದಾಗ ಕೃಷ್ಣ ಬಂದಾಗ ತುಂಬಾ ಲೇಟ್ ಆಗಿ ಬಂದಿದೆ ಅಂತ ಹೇಳಿದಾಗ ತುಂಬಾ ಒಂದು ರೀತಿಯ ಲವಿಂಗ್ ಆಂಗರ್, ಪ್ರೀತಿನೂ ಇತ್ತು, ಕೋಪನೂ ಇತ್ತು, ಎರಡು ಮಿಶ್ರಣ ಇತ್ತು. ಆ ಮೂಡಿನಲ್ಲಿ ಭಗವಂತನನ್ನ ಬಿಗಿದ್ಲಂತೆ. ಇನ್ ದಟ್ ವೇ ಹರ್ ಡಿಸೈರ್ ವಾಸ್ ಆಲ್ಸೋ got satisfied because she could bind the Lord through love actually, and more or less Krishna was surrendered, just like the pastimes of Yashodamaya. That is the reason Goswami's claims Karthika Masa is the Masa of Srimati Radharani. That is why we says Radharani as Karthika Devi. ಅದಕ್ಕೋಸ್ಕರ ಈ ಲೀಲೆಯಿಂದ ನಾವು ರಾಧಾರಾಣಿಯನ್ನ ಕಾರ್ತಿಕ ಮಾಸದ ದೇವಿ ಅಥವಾ ಅಂತ ನಾವು ತಿಳ್ಕೊತೀವಿ ಶಾಸ್ತ್ರದಿಂದ. And also you might have heard, I don't want to go into the lot of stories, there are a lot of stories. You might have heard the story of a mouse, right? How that particular mouse, it was a mouse actually, it used to be in the Vishnu's temple and eating whatever the ghee that is available left over in the what is that, lamp, that was her food basically, that mouse everyday affair actually, right? We have heard this story. ಇನ್ನೊಂದು ಏನದು, ಇಲಿಯ ಕಥೆನೂ ನೀವು ತುಂಬಾ ಕೇಳಿರ್ತೀರ. ಅದರ ಸತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅದು ವಿಷ್ಣುವಿನ ದೇವಸ್ಥಾನದಲ್ಲಿ ದಿನನಿತ್ಯ ಇರ್ತಾ ಇತ್ತು. ಯಾರು ದೀಪಗಳನ್ನ ಆರತಿಯನ್ನ ಮಾಡಿ ಹೋಗಿ ಬಂದಾಗ ಕೆಲವು ಸ್ವಲ್ಪ ತುಪ್ಪ ಮಿಕ್ಕಿರ್ತದಲ್ಲ, ಆಮೇಲೆ ಸ್ವಲ್ಪ ಕಾಟನ್ ಮಿಕ್ಕಿರ್ತದಲ್ಲ, ಅದನ್ನೆಲ್ಲ ತಿನ್ಕೊಂಡೇ ಜೀವನ ಮಾಡ್ತಾ ಇದ್ರು. ಅದನ್ನ ನಾವು ಕೇಳಿದೀವಿ. ವಾಟ್ ವಿ ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ವಾಟ್ ಎಸ್ಪೆಷಲಿ ಜೀವ ಗೋಸ್ವಾಮಿ tells is casually performing devotional service during Kartika Mas also gives us highest benediction. ಹರಿಭಕ್ತಿ ವಿಲಾಸದಲ್ಲಿ ಜೀವ ಗೋಸ್ವಾಮಿಗಳ ರಚನೆಯಿಂದ ನಮಗೊಂದು ಅರ್ಥ ನಮಗೊಂದು ಸೂಚನೆ ಸಿಗುತ್ತೆ. ಕ್ಯಾಶುಯಲಿ ಪರ್ಫಾರ್ಮಿಂಗ್, ಸುಮ್ಮನೆ ರೀ, ಸೀರಿಯಸ್ ಆಗಲ್ಲ, ಸುಮ್ಮನೆ ನೋಡೋಣ ಬಿಡ್ರಿ ಏನೋ ಅವ್ರು ಹೇಳಿದ್ದಾರೆ ಅಂತ ಸುಮ್ಮನೆ ಕ್ಯಾಶುಯಲ್ ಆಗಿನೂ ನಾವು ಕಾರ್ತಿಕ ಮಾಸದಲ್ಲಿ ಭಕ್ತಿಯನ್ನ ಪರ್ಫಾರ್ಮ್ ಮಾಡೋದ್ರಿಂದ ನಮಗೆ ಹೈಯೆಸ್ಟ್ ಬೆನಿಫಿಟ್, ತುಂಬಾ ಅತ್ಯಂತ ಉತ್ತಮ ಮಟ್ಟದ ಬೆನಿಫಿಟ್ ಸಿಗ್ತದಂತ್ರಿ. ಯಾಕಂದ್ರೆ ಇಲ್ಲಿ ಒಂದು ದಿನ ಹೊಟ್ಟೆ ಎಸೆದಾಗ see once that mouse when she was facing hunger, she was eating the ghee wick and she was eating the ghee, and that ghee wick had not completely extinguished, correct? It was not extinguished, little fire was there. At the same time she saw cat was trying to eat her and the ghee wick is still not extinguished. She got scared because she has to run. She started running, but the ghee wick was there in the teeth, so it got started burning again. Because it started burning again, naturally what happened when fire comes, we will jump, right? Even the mouse also jumped 3 times, like this, like this, like this. And because she jumped with the ghee wick, Mahavishnu took it as arati from the mouse, and this happened on Kartik Mas
ಏಕಾದಶಿ ಡೇ ಇಟ್ ಸೀಮ್ಸ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಸತ್ವವನ್ನು ಅರ್ಥ ಮಾಡ್ಕೋಬೇಕು. ದಿನನಿತ್ಯ ತುಪ್ಪಗಳನ್ನ ತಿನ್ನೋದು, ಯಾವುದು ದೀಪದಲ್ಲಿ ಮಿಕ್ಕಿರುವಂಥದ್ದು, ಹತ್ತಿ ಇರುತ್ತದಲ್ಲ, ಹತ್ತಿಗಳನ್ನ ತಿನ್ನುವಂಥದ್ದು. ಒಂದು ದಿನ ಏನಾಯ್ತಂದ್ರೆ ಹೊಟ್ಟೆ ಹಸಿ, ತಿನ್ಲಿಕ್ಕೆ ಹೋಗ್ತದೆ. ತಿಂತಾ ಇರ್ಬೇಕಾದ್ರೆ ಅದು ಹತ್ತಿ ಅಲ್ವಾ, ಸ್ವಲ್ಪ ಸಿಕ್ಕಾಕೊಂಡ್ಬಿಟ್ಟಿದೆ, ಇನ್ನೂ ಅದು ಆರೋಗಿರಲ್ಲ, ಅದು ಬೆಂಕಿ ಹಂಗೆ ಇರುತ್ತೆ. ಒಂದು ಕಡೆ ಬೆಂಕಿ ಬಾಯಿಯಲ್ಲಿ, ಇನ್ನೊಂದು ಕಡೆ ಕ್ಯಾಟ್, ಬೆಕ್ಕುನು ಅಟ್ಸ್ಕೊಂಡ್ಬರ್ಲಿಕ್ಕೆ. ಎಂತಹ ಸ್ಥಿತಿ, ಅದು ಬರೋದ್ರಿಂದ ಓಡಬೇಕು. ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ಯಾವುದು ಹತ್ತಿ ಸಿಕ್ಕಾಕೊಂಡ್ಬಿಟ್ಟಿದೆ. ಓಡ್ದಾಗ ಏನಾಯ್ತಂದ್ರೆ ಗಾಳಿಯಿಂದ ಬೆಂಕಿ ಬರ್ಲಿಕ್ಕೆ ಶುರು ಆಯ್ತು. ಅದಕ್ಕೇನ್ ಮಾಡಿ ತಡ್ಕೊಳಿಕ್ಕಾಗಿಲ್ಲ, 3 ಸತಿ ಎಗರ್ತಂತೆ. 3 ಸತಿ ಎಗರದಾಗಿಂದ ಭಗವಂತ ವಾಸುದೇವ ವಿಷ್ಣು ಅದು ನನಗೆ ನೀನು ಆರತಿ ಮಾಡಿದ್ಯಾ ಅನ್ನೋ ಆ ರೀತಿಯ ಭಾವನೆಯಲ್ಲಿ ತಗೊಂಡಂತೆ. ಅದಾದದ್ದು ಕಾರ್ತಿಕ ಮಾಸದ ಏಕಾದಶಿ ದಿನ. ಅದಕ್ಕೋಸ್ಕರ ಈ ತಾಯಿ ಲಲಿತಿಕಾ, she becomes a prince of Vidarbha in the next life. She becomes a princess, and then after performing glorious Karthik activities, she goes back to Godhead. ಈ ತಾಯಿ ಮುಂದಿನ ಜನ್ಮದಲ್ಲಿ ಲಲಿತಿಕಾ ವಿದರ್ಭ ರಾಜನ ಮಗಳಾಗಿ ಹುಟ್ಟಿರುವಂತಹ ಒಂದು ಭಾಗ್ಯವನ್ನ ಪಡ್ಕೋತಾಳೆ. ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾಳೆ, ಎಲ್ಲರಿಗೂ ತೋರಿಸ್ಕೊಡ್ತಾಳೆ ಯಾವ ರೀತಿ ಏಕಾದಶಿ ಮಾಡಬೇಕಂತ ತೋರಿಸ್ಕೊಂಡು, ದೆನ್ ಶಿ ಗೋಸ್ ಬ್ಯಾಕ್ ಟು ಗಾಡ್. ಸೊ ನೌ we will slowly come to the vrata to be observed during Kartik Mass, why we should perform vrata and what are the advantages. ಈಗ ವ್ರತವನ್ನ ಕಾರ್ತಿಕ್ ಮಾಸದಲ್ಲಿ ಯಾಕೆ ನಾವು ಮನುಷ್ಯರಾಗಿ ಹುಟ್ಟಿ ವ್ರತ ಮಾಡಲಿಲ್ಲ ಅಂದ್ರೆ ಪ್ರಾಣಿಗಳು ಮಾಡ್ಲಿಕ್ಕಾಗಲ್ರಿ. ಸೊ ಯಾಕೆ ನಾವು ವ್ರತಗಳನ್ನ ಕಾರ್ತಿಕ್ ಮಾಸದಲ್ಲಿ ಇವತ್ತು ಸಾಯಂಕಾಲದಿಂದ ಶುರು ಆಗತ್ತೆ, ಯಾಕೆ ಮಾಡಬೇಕು? ಅದು ಮಾಡೋದ್ರಿಂದ ಲಭ್ಯ, ಯಾಕಂದ್ರೆ ಲಭ್ಯ ಇಲ್ಲ ಅಂದ್ರೆ ನಾವು ಎಲ್ರಿ ಮಾಡ್ತೀವಿ. ಡಿಸ್ಕೌಂಟ್ ಇಲ್ಲ ಅಂದ್ರೆ ಬಟ್ಟೆ ತಗೊಳ್ಳಲ್ಲ, ಪ್ರಾಫಿಟ್ ಇಲ್ಲದೆ ಬಿಸ್ನೆಸ್ ಮಾಡಲ್ಲ, ಲಭ್ಯ ಇಲ್ಲ ಅಂದ್ರೆ ಕ್ಲಾಸ್ ಯಾರಿಗೆ ಕೇಳ್ತಾರೆ. ಸೊ ಲಭ್ಯದ ಬಗ್ಗೆನೂ ನಾವು ಚರ್ಚೆ ಮಾಡೋಣ. Especially about Kartika Vrata, Kartika Masa, we get information from Skanda Purana, Padma Purana, Kartika Mahatmya, etc. ಕಾರ್ತಿಕ ವ್ರತದ ಬಗ್ಗೆ, ಮಾಸದ ಬಗ್ಗೆ, ಅದರ ಲೀಲೆಯ ಬಗ್ಗೆ ನಮಗೆ ಪದ್ಮ ಪುರಾಣದಿಂದ, ಸ್ಕಂದ ಪುರಾಣದಿಂದ, ಕಾರ್ತಿಕ ಮಹಾತ್ಮ್ಯದಿಂದ ನಮಗೆ ಸೂಚನೆಗಳು ಸಿಗುತ್ತೆ. It's been told here in Kartika Mass. In Kartika Mass, if someone performs even a little worship of Lord Sri Hari, the Lord offers him his own abode, it seems. ಕಾರ್ತಿಕ ಮಾಸದಲ್ಲಿ ಶ್ರೀಹರಿಯ ಸೇವೆಯನ್ನ ಸ್ವಲ್ಪ ಆದ್ರೂ ಸೇವೆ ಮಾಡಿದ್ರೆ ಏನ್ ಮಾಡ್ತಾನಂತೆ ಭಗವಂತ ಹರಿ? ತನ್ನ ಧಾಮವನ್ನೇ ಕೊಟ್ಬಿಡ್ತಾನಂತೆ. Is it a good deal? This is, deal. If I invest in land, after 5 years I should get 50 lakhs. Deal, whole life deal only. Land deal, place deal, everywhere deal only. This is the best deal. Little seva to Sri Hari during Kartik Mass, he offers his own abode, it seems. ಧಾಮವೇ ಕೊಡುವ ದಾಸರಾಡ್ತಾರೆ. And also, generally, generally we desire, right? I should become very famous. People should say, wah, to Madan Mohan Rao. I should become very famous. I should become very powerful and heroic. Correct? We desire. ತುಂಬಾ ಫೇಮಸ್ ಆಗ್ಬೇಕನ್ನೋ ಒಂದು ಇಚ್ಛೆ ನಮಗೆ ಯಾವಾಗ್ಲೂ ಇರ್ತದೆ. ಎಲ್ಲರೂ ನಮಗೆ ವಾಹ್ ಅನ್ಬೇಕು, ತುಂಬಾ ಪವರ್ಫುಲ್ ಆಗಿರ್ಬೇಕ್ರಿ, ಒಳ್ಳೆ ಪವರ್ಫುಲ್ ಅಂಡ್ ಹೀರೋಯಿಕ್. ಹೀರೋ ಏನ್ರಿ? ಹೀರೋಯಿಕ್
ನಾಯಕತ್ವ. And Bhaga and Karthik Mahatmya says, any person, a Vaishnava or a Vaishnavi, if he eat only once a day, he can get all these things actually. Very easy, huh? If he eats only once a day, during Karthik Mass, he becomes famous, powerful and heroic it seems. ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಒಂದು ಸತಿ ಮಾತ್ರ ತಿಂದರೆ ಅವನು ತುಂಬಾ ಫೇಮಸ್ ಆಗ್ತಾನೆ, ತುಂಬಾ ಪವರ್ಫುಲ್ ಆಗ್ತಾನೆ, ಹೀರೋಯಿಕ್ ಆಗ್ತಾನಂತೆ. ಸಿ, ವಂಡರ್ಫುಲ್ ಡೀಲ್, ಯಾ, ವೆರಿ ನೈಸ್ ಡೀಲ್. Of all the gifts, the gift of a lamp during Karthik Mass is the best. No gift is its equal. ನಾವು ಜನರಲಿ ಗಿಫ್ಟ್ಸ್ ಅನ್ನ ಕೊಡೋದು ನಮಗೆ ತುಂಬಾ ಇಷ್ಟ. ನ್ಯೂ ಇಯರ್ ಗಿಫ್ಟು, ಬರ್ತ್ಡೇ ಗಿಫ್ಟು, ಹೌದಲ್ಲ, ಮದುವೆ ಆದ್ರೆ ಗಿಫ್ಟು, ಎಲ್ಲ ಕಡೆ ಗಿಫ್ಟೇ, ಕರೆಕ್ಟ್. ಆದ್ರೆ ಕಾರ್ತಿಕ್ ಮಾಸದಲ್ಲಿ ದೀಪವನ್ನ ಬೇರೆಯವರಿಗೆ ದಾನ ಮಾಡುವಂತಹ ಗಿಫ್ಟು ಅದಕ್ಕಿಂತ ಶ್ರೇಷ್ಠ ಎಲ್ಲೂ ಇಲ್ಲ ಅಂತ ನಮಗೆ ಪುರಾಣದಿಂದ ಸೂಚನೆ ಸಿಗ್ತಾ ಇದೆ. ಅದಕ್ಕೋಸ್ಕರ ದೀಪವನ್ನ ದಾನ ಕೊಡ್ಬೇಕ್ರಿ, ಆಫರ್ ಮಾಡ್ರಿ, ವಾಸುದೇವನಿಗೆ ಆರತಿ ಮಾಡ್ರಿ ಅಂತ ದಾನವನ್ನ ಕೊಡ್ಬೇಕಂತ್ರಿ, ದೀಪ ದಾನವನ್ನ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. In the month of Kartika, a Vaishnava should get up early before sunrise and he should take bath, it seems. He should get up early before sunrise, he should take bath, worship Lord Damodara, give charity, follow vows and other spiritual practices. ತುಂಬಾ ಚೆನ್ನಾಗಿ ಸೂಚನೆ ಸಿಗ್ತಾ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವ್ರತದ ಬಗ್ಗೆ ನಾವು ಸ್ಲೋಲಿ ಹೋಗ್ತಾ ಇದ್ದೀವಿ. ಕಾರ್ತಿಕ ಮಾಸದಲ್ಲಿ ವೈಷ್ಣವನಾದವನು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಎದ್ದೇಳ್ಬೇಕಂತ್ರಿ, ಸ್ನಾನವನ್ನ ತಗೋಬೇಕಂತ್ರಿ. ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್. ವೈಕುಂಠಕ್ಕೆ ಹೋಗ್ಬಿಡ್ತೀವ್ರಿ, ಸಾಕು ರೀ, ವೈಕುಂಠಕ್ಕೆ ಹೋಗ್ಬಿಡ್ತೀವಿ. ಸೂರ್ಯ ಹುಟ್ಟೋದಕ್ಕೂ ಮುಂಚೆನೆ ಎದ್ಬಿಟ್ಟು ಸ್ನಾನ ಮಾಡ್ಬೇಕಂತೆ, ದಾಮೋದರನಿಗೆ ಪೂಜೆ ಮಾಡ್ಬೇಕಂತೆ, ಚಾರಿಟಿ, ದಾನಗಳನ್ನ ಕೊಡ್ಬೇಕಂತ್ರಿ. ವೈಷ್ಣವರಿಗೆ, ದೇವಸ್ಥಾನಗಳಿಗೆ, ಯೋಗ್ಯರಿಗೆ ದಾನವನ್ನು ಕೊಡಬೇಕಂತ್ರಿ, ದಾನಗಳನ್ನ ಕೊಡಬೇಕು, ವ್ರತಗಳನ್ನ ಪರಿಪಾಲನೆ ಮಾಡಬೇಕಂತ ನಮಗೆ ಸೂಚನೆ ಸಿಗ್ತಾ ಇದೆ. Skanda Purana says, a person who does not follow the vow of Kartika is said to be a sinner. He is like a person who murders his own father and mother, it seems. ಎಷ್ಟು ಚೆನ್ನಾಗಿ ನಮಗೆ ಸೂಚನೆ ಸಿಗ್ತಾ ಇದೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ವ್ರತವನ್ನ ಯಾರು ಪರಿಪಾಲನೆ ಮಾಡೋದಿಲ್ಲ, ಅವನು ಈಸ್ ಎ ಸಿನ್ನರ್, ಪಾಪಿ ಅಂತಾರೆ. ತನ್ನ ತಂದೆ ಮತ್ತು ತಾಯಿಯನ್ನ ಕೊಲೆ ಮಾಡುವಂತಹ ವ್ಯಕ್ತಿ ತರ ಅಂತ ನಮಗೆ ಸ್ಕಂದ ಪುರಾಣದಲ್ಲಿ ಸೂಚನೆ ಸಿಗ್ತಾ ಇದೆ. You may say, it's okay. If somebody says I'm a murderer, no problem. Okay. It's okay. I don't care. But the problem is, Shastras are very intelligent because the Lord is very intelligent. If a person avoids following the Kartika Vrata, whatever the pious activities and the charitable deeds he has done in the last year, it becomes nullified, it seems. That's all. ಯಾರು ಬಿಡ್ರಿ ಪಾಪಿ ಅಂದ್ರೆ ಆದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ನನಗೇನಾಗಬೇಕಂತ ಆ ಥರ ಇದ್ರೆ ಕಾರ್ತಿಕ ಮಾಸದಲ್ಲಿ ನಮಗೆ ಸೂಚನೆ ಸಿಗುತ್ತೆ ಶಾಸ್ತ್ರಗಳಲ್ಲಿ. ಹಿಂದಿನ ವರ್ಷದಲ್ಲಿ ನಾವು ಸ್ವಲ್ಪ ಒಳ್ಳೆ ಕಾರ್ಯಗಳು ಮಾಡಿರ್ತೀವಲ್ಲ, ಹರಿನಾಮ ಮಾಡಿರ್ತೀವಿ, ಪೂಜೆ ಮಾಡಿಸಿರ್ತೀವಿ, ಕಾರ್ಯಕ್ರಮ ಮಾಡಿರ್ತೀವಿ, ಆಮೇಲೆ ಚಾರಿಟಿ ಎಲ್ಲ ಕೊಟ್ಟು ಬಂದ್ಬಿಟ್ಟಿರ್ತೀವಿ, ಹಸುದಾನ, ಚಿನ್ನದ ದಾನ, ನೆಲದಾನ ಎಲ್ಲ ಕೊಟ್ಟು ಬಂದ್ಬಿಟ್ಟಿರ್ತೀವಿ. ಅದೆಲ್ಲ ಸ್ವಲ್ಪ ಕಳ್ಕೊತೀವಿ ಅಂತ್ರಿ. ಅದಕ್ಕೋಸ್ಕರ ಅಂತ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಶಾಸ್ತ್ರ ಟೈಟ್ ಮಾಡ್ತಾ ಇದೆ. ವಿ ಶುಡ್ ಫಾಲೋ, ವಿ ಶುಡ್ ಫಾಲೋ, ವಿ ಶುಡ್ ಗೆಟ್ ಅಪ್. See, very scary. Oh Narada,
If one does not follow the Vaishnava Kartika Vrata, 7 births of his pious deeds becomes useless. ಅದು ಇಲ್ಲಿ ಹೇಳ್ತಾ ಇದ್ರಂತೆ ನಾರದ ಮುನಿ ಕೇಳು, ವೈಷ್ಣವ ಕಾರ್ತಿಕ ಮಾಸದ ವ್ರತವನ್ನ ಯಾರು ಪರಿಪಾಲನೆ ಮಾಡೋದಿಲ್ಲ 7 ಜನ್ಮದ ಪಯಸ್ ಪುಣ್ಯ ಕಾರ್ಯಗಳು ಸ್ವಲ್ಪ ಯೂಸ್ಲೆಸ್ ಆಗ್ಬಿಡುತ್ತಂತೆ. ಅದಕ್ಕೋಸ್ಕರ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಏನು ಗಾಬರಿ ಆಗ್ಬೇಕಂತದ್ದು ಏನಿಲ್ಲ ರೀ. ಶಾಸ್ತ್ರದಲ್ಲಿ ನಾವೇನು ಮಾಡ್ಲಿಕ್ಕೆ ಆಗದೆ ಇರೋಂಥದ್ದು ಹೇಳಲ್ಲ, ತುಂಬ ಸುಲಭ ಇದೆ. ಸ್ವಲ್ಪ ನಾವು ಎದ್ದೊಳ್ಬೇಕಷ್ಟೇ. ನಥಿಂಗ್ ಟು ಬಿ ವರಿಡ್ ಅಬೌಟ್. See how nice it says. Padma Purana says it was a conversation between Narada Muni and Shaunaka Rishi. A human being in the world of karma who does not follow the vow of Kartik Maas takes the Chintamani jewel placed in his hand and throws into a muddy water. We should understand this. ಅಂದರೆ ಪದ್ಮಪುರಾಣದಲ್ಲಿ ನಮಗೆ ಸೂಚನೆ ಸಿಗ್ತಾ ಇದೆ, ನಾರದ ಮುನಿಗಳು ಮತ್ತೆ ಶೌನಕ ಋಷಿಗಳ ಒಂದು ವಿವಾದದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಕಾರ್ತಿಕ ಮಾಸದಲ್ಲಿ ನಾವು ವ್ರತಗಳನ್ನ ಪರಿಪಾಲನೆ ಮಾಡಲಿಲ್ಲ ಅಂದ್ರೆ ಕೈಯಲ್ಲಿ ಚಿಂತಾಮಣಿಯನ್ನ ಇಟ್ಕೊಂಡು ಹೋಗಿ ಒಂದು ಮಡ್ಡಿ ವಾಟರ್ ಮಣ್ಣಿನ ನೀರಿನಲ್ಲಿ ತಗೊಂಡು ಹೋಗ್ಬಿಟ್ಟು ಚಿಂತಾಮಣಿ ಅನ್ನ ಎಸ್ದಂಗಂತ್ರಿ. ಚಿಂತಾಮಣಿ ಏನ ಯಾರು ಎಸಿತಾರ? ಇಲ್ಲ, ಬೀರಲ್ಲಿ ಇಟ್ಕೋತೀವಿ. ಕಾರ್ತಿಕ್ ಮಾಸ ಇಸ್ ಲೈಕ್ ದಟ್ ಆಕ್ಚುಲಿ. ಸೊ ವಿ ಶುಡ್ ಫಾಲೋ. It has been told here, Kartik Mass is extremely dear to Krishna. And any person who do not follow Kartika Vrata, he generally turns his way away from that person, it seems. ಭಗವಂತನಿಗೆ ಕಾರ್ತಿಕ ಮಾಸ ಬಹಳ ಬಹಳ ವಿಶಿಷ್ಟ. ತುಂಬ ಅವನಿಗೆ ಪ್ರಿಯ ಆಗಿರುವಂತಹ ಮಾಸ ಕಾರ್ತಿಕ ಮಾಸ. ಯಾರು ಕಾರ್ತಿಕ ಮಾಸದ ವ್ರತಗಳನ್ನ ಮಾಡೋದ್ರಲ್ಲಿ ಸ್ವಲ್ಪ ಹೇರುಪೇರು ಮಾಡ್ತಾರ, ಅವನ ಮುಖವನ್ನು ಸ್ವಲ್ಪ ಆ ಕಡೆ ತಿರುಗಿಸ್ಕೊಂಡ್ಬಿಡ್ತಾನಂತೆ. ಚೆನ್ನಾಗಿರತ್ತಾ ಕೃಷ್ಣಕಾಂತ ಮಾತಾಜಿ? ಅಯ್ಯೋ, ಕೇಳಲೇಬೇಡಿ. Try to understand another beautiful things. Generally, we expect my parents, my children's, my grandfather, my ancestors should be relieved from hilly situation. We expect that. Correct? We expect that. And the solution is given here. Oh Narada, they who do not worship Lord Krishna during the month of Kartika, Kartik Masa, all their ancestors, all their near and dear relatives, they get relieved from their hilly situation, it seems. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಶಿಸ್ತಿನಿಂದ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ವ್ರತಗಳನ್ನ ಯಾರು ಪರಿಪಾಲನೆ ಮಾಡ್ತಾರಲ್ಲ, ತನ್ನ ತಂದೆ ಇರ್ಬೋದು, ತಾತ ಇರ್ಬೋದು, ಮುತ್ತಾತ ಇರ್ಬೋದು, ಮಕ್ಕಳಿರ್ಬೋದು, ಅವರ ಮಕ್ಕಳಿರ್ಬೋದು, ಎಂತಹ ಹತ್ರ ರಿಲೇಷನ್ ಇರ್ತದಲ್ಲ, ಯಾರು ನರಕ ಬಾಧೆ ಅಲ್ಲ, ನರಕದಲ್ಲೂ ಇರೋದಿಲ್ಲ ಅಂತ್ರಿ. ಮುಕ್ತಿ ಕೊಡಬಹುದ್ರಿ ನಾವು ನಮ್ಮ ತಂದೆ ತಾಯಿಗಳಿಗೆ, ನನ್ನ ತಾತನಿಗೆ, ನನ್ನ ತಲೆಮಾರು ಮೇಲಿರೋರಿಗೆ, ನನ್ನ ಕೆಳಗಿರೋರಿಗೆಲ್ಲ ಮುಕ್ತಿ ಕೊಡಬಹುದ್ರಂತಿ ಕಾರ್ತಿಕ ಮಾಸವನ್ನ ಚೆನ್ನಾಗಿ ಪರಿಪಾಲನೆ ಮಾಡೋದ್ರಿಂದ. Skanda Purana, we get certain information. The service one who does to Lord Vishnu in the month of Kartika is eternal. And I tell you the truth, O Narada. ಸ್ಕಂದ ಪುರಾಣದಲ್ಲಿ ನಮಗೆ ಸೂಚನೆ ಸಿಗ್ತಾ ಇದೆ. ಭಗವಂತ ಹೇಳ್ತಾನೆ ನಾರದ ಮುನಿಗಳಿಗೆ, ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಸೇವೆಯನ್ನ ಯಾರು ಮಾಡ್ತಾರಲ್ಲ, ಆ ಸೇವೆಯ ಫಲ ಇಸ್ ಇಟರ್ನಲ್, ಶಾಶ್ವತ ರೀ. ಅದರಲ್ಲಿ ನೀವು ಸಂಶಯನೇ ಇಟ್ಕೋಬೇಡಿ. And it is been told, oh great sage, rivers, mountains, oceans will all be destroyed, but the month of Kartika and Kartika Vrata will never be destroyed. ನದಿಗಳು ಡಿಸ್ಟ್ರಾಯ್ ಆಗ್ಬೋದ್ರಿ, ಸಮುದ್ರಗಳು ಡಿಸ್ಟ್ರಾಯ್ ಆಗ್ಬೋದ್ರಿ, ಬೆಟ್ಟ ಗುಡ್ಡಗಳು ಡಿಸ್ಟ್ರಾಯ್ ಆಗ್ಬೋದ್ರಿ, ಆದ್ರೆ ಕಾರ್ತಿಕ ಮಾಸದಲ್ಲಿ ಮಾಡಿರುವಂತಹ ವ್ರತದ ಫಲ ಯಾವತ್ತೂ ಹಾಳಾಗಲ್ಲಂತ್ರಿ, ಶಾಶ್ವತವಾಗಿರುತ್ತೆ. Look at here. Kartik Mass is always dear to the Vaishnavas.
A Vaishnava who with devotion serves Kartika Masa delivers his ancestors from hell. ಎಷ್ಟು ತುಂಬಾ ಪ್ರಿಯ ಅಂದ್ರೆ ಭಗವಂತನಿಗೆ ಕಾರ್ತಿಕ ಮಾಸ, ಅದ್ರ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ವೈಷ್ಣವ ಭಕ್ತಿಯಿಂದ ಕಾರ್ತಿಕ ಮಾಸ ಮತ್ತು ಕಾರ್ತಿಕವರನ್ನ ಪರಿಪಾಲನೆ ಮಾಡ್ತಾನೆ, ತನ್ನ ಎಲ್ಲ ಆನ್ಸೆಸ್ಟರ್ಸ್, ಎಲ್ಲ ಪಿತೃಗಳನ್ನ, ಅವರನ್ನ ನರಕ ಬಾಧೆಯಿಂದ ನಾವು ಆಚೆ ತೆಗಿಬಹುದಂತ್ರಿ, ಹರಿಸ್ತಾರ್ರಿ. ದೇ ವಿಲ್ ಬ್ಲೆಸ್ ಅಸ್ ಅಂಡ್ ವಿಲ್ ಪ್ರಾಸ್ಪರ್. ಅವ್ರನ್ನ ನಾವು ನರಕ ಬಾಧೆಯಿಂದ ತೆಗೆದ್ರೆ ಹರಿಸ್ತಾರ್ರಿ, ಅಂದ್ರೆ ಆಶೀರ್ವಾದ ಮಾಡ್ತಾರಂತ್ರಿ, ಉದ್ಧಾರ ಆಗ್ತೀವ್ರಿ. ಅದನ್ನ ಮರ್ತು ಬಿಟ್ಟಿದೀವಿ ನಾವು, ಮರ್ತು ಬಿಟ್ಟಿದೀವಿ. ಸೊ ವಿ ಶುಡ್ ಫಾಲೋ ದೀಸ್ ಥಿಂಗ್ಸ್. And also it has been told, Lord Krishna is pleased by offering a single lamp during the month of Kartika. And again, Lord Krishna glorifies anyone who lights a lamp for someone else to offer, it seems. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ನಮಗೆ ಸೂಚನೆ ಸಿಗುತ್ತೆ ಅಂದ್ರೆ, ಯಾರು ಕಾರ್ತಿಕ ಮಾಸದಲ್ಲಿ ಒಂದು ದೀಪವನ್ನ ಭಗವಂತನಿಗೆ ಆಫರ್ ಮಾಡ್ತಾರಲ್ಲ, ತುಂಬಾನೇ ಪ್ರಶಂಸೆ ಆಗ್ತಾನಂತೆ. ಹೀಲ್ ಬಿಕಮ್ ವೆರಿ ಪ್ಲೀಸ್ಡ್. ಭಗವಂತ ತುಂಬಾ ತುಂಬಾ ಖುಷಿ ಆಗ್ತಾನಂತೆ, ನನಗೋಸ್ಕರ ದೀಪವನ್ನ ಅರ್ಪಣೆ ಮಾಡ್ತಾ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ಬೇರೆಯವರಿಗೆ ದೀಪವನ್ನ ಅರ್ಪಣೆ ಮಾಡ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಲ್ಲ, ಅಥವಾ ನಾವು ಅವಕಾಶ ಮಾಡ್ಕೊಡ್ತೀವಲ್ಲ, ಅಂತವನ್ನ ಈ ಗ್ಲೋರಿಫೈಸ್, ಇಟ್ ಸೀಮ್ಸ್, ಹೊಗಳ್ತಾನಂತೆ. ನಾವು ದೀಪ ಹಾಕಿದ್ರೆ ಖುಷಿ ಆಗ್ತಾನೆ, ನಾವು ನೀವ್ ಹಾಕ್ರಯ್ಯ ಅಂತ ಕೊಟ್ರೆ ಹೊಗಳ್ತಾನಂತ್ರಿ ವಾಸುದೇವ. That is the beauty of lamp offering during Kartika Mass. A person might not have performed any yagnas. He might not have offered Shraddha ceremony or Pinda to his ancestors. But still, if that person follows Kartika Vrata, he will go back to the abode of Lord Vishnu, it seems. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ನಮಗೆ ಸೂಚನೆ ಸಿಗ್ತಾ ಇದೆ ಅಂದ್ರೆ, ಯಜ್ಞಾದಿಗಳನ್ನ ಮಾಡ್ರೋ ಅವನಿಗೆ ಮಾಡೇ ಇಲ್ಲಂತ್ರಿ ಜೀವನ ಪೂರ್ತಿ. ಶ್ರಾದ್ದ ಸೆರೆಮನಿ ಮಾಡಿಲ್ಲ, ತಂದೆ ತಾಯಿಗಳಿಗೆ ಹೋಗಿರ್ತಾರಲ್ಲ, ಪಿಂಡದಾನ ಕೊಡೋ ಪ್ರಜ್ಞೆನೇ ಇಲ್ಲದೆ ಇರೋನು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ವ್ರತವನ್ನ ಪರಿಪಾಲನೆ ಮಾಡಿಬಿಟ್ರೆ ವಿಷ್ಣುವಿನ ಧಾಮಕ್ಕೆ ಹೋಗ್ತಾನಂತೆ, ವೈಕುಂಠ ಧಾಮಕಿ. And it has been told here, generally now we get scared of fasting, right? Fasting means fasting till noon, fasting till moonrise, sometimes fasting till midnight, sometimes Ekadashi fasting. We get scared. But here it has been told, during Kartik Maas, sometimes somebody fast, he becomes liberated and he gets the same spiritual form like Lord Krishna, it seems. ಎಷ್ಟು ನಮಗೆ ಲಭ್ಯ ಇದೆ ನೋಡ್ರಿ, ಯಾವಾಗ್ಲೂ ಅಲ್ರಿ ಎದುರ್ಕೋಬೇಕಾಗಿಲ್ಲ. ಫಾಸ್ಟಿಂಗ್ ನೋಡಿ, ನಾವು ಮಧ್ಯಾಹ್ನದವರೆಗೂ ಫಾಸ್ಟ್ ಮಾಡಬೇಕು, ಸಂಜೆವರೆಗೂ ಫಾಸ್ಟ್ ಮಾಡಬೇಕು, ಜನ್ಮಾಷ್ಟಮಿ 12ವರೆಗೂ ಮಾಡಬೇಕು, ಏಕಾದಶಿ ಪೂರ್ವ ದಿನ ಫಾಸ್ಟ್ ಮಾಡಬೇಕು, ಭಯ ಬೀಳ್ತೀವ್ರಿ ನಾವು. ಆದ್ರೆ ಇಲ್ಲಿ ಕಾರ್ತಿಕ ಮಾಸಲ್ಲಿ ಸಂಬಡಿ ಫಾಸ್ಟ್ ಸಮಟೈಮ್ಸ್ ಅಂದ್ರೆ ಏನ್ರಿ, ಯಾವಾಗ್ಲೂ ರೀ, ಯಾವಾಗ್ಲೂ ಒಂದ್ಸತಿ ಉಪವಾಸ ಮಾಡ್ಬಿಟ್ರೆ ಅವನಿಗೆ ಮುಕ್ತಿ ಸಿಕ್ಕಿ ವಾಸುದೇವನ ಸಚ್ಚಿದಾನಂದ ವಿಗ್ರಹದ ನೇಚರ್, ರೂಪ ಇದೆಯಲ್ಲ, ರೂಪ ಅಲ್ಲ, ಆ ರೀತಿಯ ಸ್ವಭಾವ ನಮಗೂ ಸಿಗುತ್ತಂತ್ರಿ. ಎಂತ ಅಡ್ವಾಂಟೇಜಸ್ ನೋಡ್ರಿ. Especially it has been told, in the month of Kartika, even if he gives a small gift to Lord Vishnu, he attains a result that never be destroyed. This is especially true when the gift is food. ಅರ್ಥ ಮಾಡ್ಕೋಬೇಕ್ರಿ. ಕಾರ್ತಿಕ ಮಾಸದಲ್ಲಿ ವಿಷ್ಣು ಭಗವಂತನಿಗೆ, ವಾಸುದೇವನಿಗೆ ಗಿಫ್ಟ್ ಅನ್ನ ಕೊಡ್ಬೇಕಂತ್ರಿ. ನಾವು ಏನ್ರಿ ಕೊಡೋದು, ನಾವು ಅನ್ನ ಕೊಟ್ಟು ದೇವ್ರು ನಾನೇನ್ರಿ ಕೊಡೋದು ಗಿಫ್ಟ್ ಭಗವಂತನಿಗೆ? ಆದ್ರೂ ಭಾವ ಗಿಫ್ಟ್ ಕೊಡ್ಬೇಕಂತ್ರಿ. ಆ ಗಿಫ್ಟ್ ಯಾವ ತರ ಅಂದ್ರೆ, ತಿನ್ನುವಂತಹ ಏನಾದ್ರು ಗಿಫ್ಟ್ ಕೊಟ್ರೆ ಅದರಲ್ಲಿ ಸಿಗುವಂತಹ ಫಲ ಶಾಶ್ವತವಾಗಿರುತ್ತಂತ್ರಿ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಶ್ರೀರಂಗಪಟ್ಟಣ ಹೋಗ್ತೀನಿ, ಜಗನ್ನಾಥಪುರಿ ಹೋಗ್ತೀನಿ, ಭಗವಂತನಿಗೆ ತಿನ್ನುವಂಥದ್ದು,
ಪೇಡವನ್ನು ಕೊಡುವಂಥದ್ದು, ಹಾಲನ್ನು ಕೊಡುವಂಥದ್ದು, ತಿನ್ನುವಂಥದ್ದು ಕೊಟ್ರೆ ಅದರ ಫಲ ಶಾಶ್ವತವಂತ್ರಿ, ಶಾಶ್ವತ. ಯಾಕೆ ಮಾಡಬಾರ್ದ್ರಿ? ಎಷ್ಟು ಸಿಂಪಲ್ ಆಗಿದೆ ನೋಡಿ. And look at this. Offering foodstuff, how important it is. Any person who offers regularly food to Lord Krishna during the month of Karthika does not suffer troubles. ಟ್ರಬಲ್ಸ್ ಅಂದ್ರೆ ಏನ್ರಿ? ತೊಂದರೆಗಳು. ತೊಂದರೆ ಅಂದ್ರೆ ನಮಗೆ ಅದು ಇಷ್ಟ ಆಗಲ್ರಿ, ಕೇಳಲಿಕ್ಕೆ ಇಷ್ಟ ಆಗಲ್ಲ. ತೊಂದರೆ ಅಂದ್ರೆ ಇಷ್ಟ ಆಗೋದಿಲ್ಲ, ಹೌದಲ್ಲ? ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿರ್ತಾನೆ. ಯಾವ ವ್ಯಕ್ತಿ ಕಾರ್ತಿಕ ಮಾಸದಲ್ಲಿ ರೆಗ್ಯುಲರ್ ಆಗಿ ವಾಸುದೇವನಿಗೆ ಭೋಗವನ್ನು ಅರ್ಪಣೆ ಮಾಡ್ತಾನಲ್ಲ, ತಿನಿಸುಗಳು ಭೋಗನ ಅರ್ಪಣೆ ಮಾಡಿದ್ರೆ ಅವನು ಹಿ ಡಸ್ ನಾಟ್ ಸಫರ್ ಟ್ರಬಲ್ಸ್, ತೊಂದರೆಗಳಿಗೆ ಅವನು ಅನುಭವಿಸೋದಿಲ್ಲ ಅಂತ್ರಿ. ನೋಡ್ರಿ ಎಷ್ಟು ನಮಗೆ ಲಭ್ಯಗಳು ಸಿಗ್ತಾ ಇದೆ ಇಲ್ಲಿ, ಹೌದಲ್ವಾ? Try to understand beautiful things actually. During the month of Karthika, we should give sesame seeds in charity, bathe in a sacred river, talk about the Supreme Lord, serve the devotees, all grants liberation. ಕಾರ್ತಿಕ ಮಾಸದಲ್ಲಿ ಸೆಸಾಮೆ ಸೀಡ್ ಅಂದ್ರೆ ಎಳ್ಳನ್ನ ನಾವು ದಾನವಾಗಿ ಕೊಡ್ಬೇಕಂತ್ರಿ. ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡ್ಬೇಕಂತೆ, ಭಗವಂತನ ಬಗ್ಗೆ ಕೇಳೋದು, ಚರ್ಚೆಗಳನ್ನ ಮಾಡಬೇಕಂತೆ, ವೈಷ್ಣವರಿಗೆ ಸೇವೆ ಮಾಡ್ಬೇಕಂತೆ, ಎಲ್ಲವೂ ನಮಗೆ ಮುಕ್ತಿಯನ್ನ ಕೊಡುತ್ತಂತೆ. ಏನ್ರಿ ಬೇಕು? ಕಾವೇರಿಗೆ ಹೋಗಿ ಸ್ನಾನ ಮಾಡಿ, ಎಳ್ಳನ್ನ ದಾನ ಕೊಡ್ರಿ, ಭಗವಂತನ ಬಗ್ಗೆ ಓದಿ ಅಥವಾ ಚರ್ಚೆ ಮಾಡ್ರಿ, ಎಲ್ಲವೂ ಮುಕ್ತಿ ಕೊಡುತ್ತಂತೆ. ವಾಟ್ ಎಲ್ಸ್ ವಿ ನೀಡ್? And also it has been told how important to read Bhagavad Gita during Kartik Mass. How wonderful it is told. Oh Narada, I have personally seen a person who happily reads Bhagavad Gita during the month of Kartika does not return to this world of birth and death. How wonderful. ಇಲ್ಲಿ ನಾರದರೆ, ನನ್ನ ಅನಿಸಿಕೆ ಏನಂದ್ರೆ, ಯಾವ ವ್ಯಕ್ತಿ ದಿನನಿತ್ಯ ಭಾಗವದ್ಗೀತೆಯನ್ನ ಓದುತ್ತಾನೆ, ಯಾವಾಗ ಕಾರ್ತಿಕ ಮಾಸದಲ್ಲಿ, ಅವನು ಮತ್ತೆ ಈ ಜನ್ಮ ಮೃತ್ಯು ಇರುವಂತಹ ಜಾಗಕ್ಕೆ ಬರೋದೇ ಇಲ್ಲಂತೆ. ಶ್ರೀಮದ್ ಭಾಗವದ್ಗೀತಾ ಕಿ. See, when you go to the Vishnu temple, we circumambulate, correct? We should also circumambulate Radha Damodar today. When you circumambulate, every step we put, no, that is equal of performing one Ashwamedha Yagna. Ashwamedha Yagna is extremely powerful, auspicious, meritable actually. ಸೊ ತುಂಬಾ ಚೆನ್ನಾಗಿ ಹೇಳ್ತಾರೆ. ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ನಾವು ಪ್ರದಕ್ಷಿಣೆ ಮಾಡ್ತೀವಲ್ಲಿ, ಒಂದೊಂದು ಹೆಜ್ಜೆಗೂ ನಮಗೆ ಅಶ್ವಮೇಧ ಯಜ್ಞ ಮಾಡಿದಂತಹ ಫಲ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. It has been told, a person during Kartika Mass who chants Vishnu Sahasranama, 1000th name of Vishnu, or listens the story of Gajendra Moksha, he does not take birth again. ನೋಡ್ರಿ ಎಷ್ಟೊಂದು ಸೂಚನೆಗಳು ನಮಗೆ ಕೊಡ್ತಾ ಇದ್ದಾರೆ ನೋಡ್ರಿ. ಕಾರ್ತಿಕ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ, ಗಜೇಂದ್ರ ಮೋಕ್ಷದ ಲೀಲೆಯನ್ನ ಕೇಳೋದ್ರಿಂದ ನಮಗೆ ಮುಕ್ತಿ ಸಿಗುತ್ತಂತ್ರಿ, ಮತ್ತೆ ಬರೋದಿಲ್ರಿ. ಇಲ್ಲಿ ಸಾಕು ರೀ, ಸಿಕ್ಕಾಬಟ್ಟೆ ಅನುಭವಿಸ್ಬಿಟ್ಟಿದೀವಿ, ಸಾಕು. ವಿ ಶುಡ್ ಡೂ ಗಜೇಂದ್ರ ಮೋಕ್ಷ discourse during Kartik Mass. And also, look at it. A person who during the month of Kartika eagerly hears the topics of Lord Krishna delivers 100 generations of his family. ಕಾರ್ತಿಕ ಮಾಸದಲ್ಲಿ ಕುಂತು ಭಗವಂತ ವಾಸುದೇವನ ಬಗ್ಗೆ ಕೇಳುವಂಥದ್ದು, ದಾಮೋದರ ಯಶೋಧ ತಾಯಿ ಬಗ್ಗೆ ಕೇಳೋದ್ರಿಂದ 100 ಜನರೇಷನ್ಸ್, 100 ತಲೆಮಾರು ಅವರ ಜನಾಂಗದವ್ರನ್ನ ಅವನು ಡೆಲಿವರ್ ಮಾಡ್ತಾನಂತೆ. ಮಾಡ್ರಿ, ಉದ್ಧಾರ ಮಾಡ್ರಿ ನಿಮ್ಮ ತಲೆಮಾರು, ನಿಮ್ಮ ಕೆಳಗೆ ಬಂದಿರೋರನ್ನ ಕುಂತು ಕೇಳುವಂಥದ್ದು. ದಟ್ ಈಸ್ ದ ಎಫೆಕ್ಟ್ ಆಫ್ ಹಿಯರಿಂಗ್ ಡ್ಯೂರಿಂಗ್ ಕಾರ್ತಿಕ ಮಾಸ್.
And anybody who recites the verses of Srimad Bhagavatam every day, any Vaishnava or Vaishnavi who recites the verses of Srimad Bhagavatam every day, he gets the pious credit equivalent to reading all the 18 Puranas, it seems. ಸುಮ್ಮನೆ ಕುಂತು ದಿನನಿತ್ಯ ಭಾಗವತವನ್ನ ಓದೋದು ಕೇಳೋದು ಮಾಡಿದ್ರೆ 18 ಪುರಾಣಗಳು ಓದಾಗ ಎಷ್ಟು ಭಾಗ್ಯ ಸಿಗೋದು ಅದು ಸಿಗುತ್ತೆ. And here now we hear about the glories of offering lamps during Karthika Mass. ಈಗ ಸ್ಕಂದ ಪುರಾಣದಿಂದ ದೀಪವನ್ನ ಯಾಕ್ರಿ ನಾವು ಬೆಳಗಬೇಕು ಕಾರ್ತಿಕ ಮಾಸದಲ್ಲಿ, ಅದರ ಬಗ್ಗೆ ನಾವು ಒಂದು ವಾಟ್ ಇಸ್ ದ ಟೈಮ್ ಪ್ರಭು? 10 minutes. ಓ ಕೃಷ್ಣ. ಓಕೆ. Please hear the glories of offering the lamp during the month of Kartika. An offering is very pleasing to Lord Vishnu. O King of the Brahmanas, a person who offers lamps in this way will not take birth again in this world. In this miserable world. ತುಂಬಾ ಚೆನ್ನಾಗಿ ಸೂಚನೆ ಸಿಗ್ತಾ ಇದೆ. ಯಾರು ಕಾರ್ತಿಕ ಮಾಸದಲ್ಲಿ ಯಶೋಧ ತಾಯಿಗೆ ದಾಮೋದರನಿಗೆ ದೀಪವನ್ನ ಬೆಳಗ್ತಾರಲ್ಲ, ಅಂತಹ ವ್ಯಕ್ತಿ ಮತ್ತೆ ಈ ಜಗತ್ತಿಗೆ ವಾಪಸ್ ಬರಲ್ಲಂತ್ರಿ. ಇದಕ್ಕಿಂತ ಬೇಕಾ ನಮಗೆ? And also it has been told, by offering a lamp during the month of Kartika, one burns away a collection of sins as big as Mount Meru or Mount Mandara. Of this there is no doubt. ನಾವು ಮಾಡಿದಂತಹ ಪಾಪ ಕಾರ್ಯಗಳು ಮೇರು ಪರ್ವತದಷ್ಟು ಗಾತ್ರ ಇದ್ರು, ಮಂದಾರ ಪರ್ವತದಷ್ಟು ಗಾತ್ರ ಇದ್ರೂ ದೀಪವನ್ನ ಬೆಳಗೋದ್ರಿಂದ ನಾಶ ಮಾಡ್ಕೋತೀವಂತ್ರಿ ಆ ಪಾಪವನ್ನ. ಯಾಕ್ರಿ ಮಾಡಬಾರ್ದು? ಯಾಕ್ರಿ ಆರತಿ ಮಾಡಬಾರ್ದು? O Narada, no sin exists anywhere in the 3 worlds that will not be purified by offering a lamp to Lord Keshava during Kartika. ಈ 3 ಜಗತ್ತಿನಲ್ಲಿ ಅಂತಹ ಯಾವ ಪಾಪ ಇದೆ ರೀ? ಅಂತಹ ಯಾವ ಪಾಪ ಇದೆ? ಅದು ಪರಿಹಾರ ಮಾಡ್ಕೊಳ್ದೇ ಇರುವಂತಹ ಯಾವ ಪಾಪ ಇದೆ ರೀ? ಅಂತಹ ಪಾಪ ಯಾವ ಪಾಪ ಇಲ್ಲ. ಆರತಿ ಮಾಡೋದ್ರಿಂದ ಪರಿಹಾರ ಮಾಡ್ಲಿಕ್ಕೆ ಆಗದೆ ಇರುವಂತಹ ಪಾಪನೇ ಇಲ್ಲಂತ್ರಿ. ಅದಕ್ಕೋಸ್ಕರ ಆರತಿ ಮಾಡ್ರಿ ಅಂತ ಇಲ್ಲಿ ನಮಗೆ ಸೂಚನೆ ಸಿಗ್ತಾ ಇದೆ. And also, a person who offers a lamp in the temple of Lord Vishnu during a month of Kartika gets eternal wealth, good children, fame and glory. ಕಾರ್ತಿಕ ಮಾಸದಲ್ಲಿ ವಾಸುದೇವನಿಗೆ ದೀಪವನ್ನ ತುಪ್ಪದಿಂದಾನೂ ಮಾಡಬಹುದಂತೆ, ತುಪ್ಪದ ದೀಪ ಅಥವಾ ಹೆಣ್ಣಿನ ದೀಪ ಇವೆರಡರಲ್ಲೂ ಮಾಡಬಹುದಂತೆ. ಅರ್ಪಣೆ ಮಾಡೋದ್ರಿಂದ he gets eternal wealth, ಶಾಶ್ವತವಾದ ಸಂಪತ್ತು ಸಿಗುತ್ತಂತ್ರಿ. ಒಳ್ಳೆಯ ಮಕ್ಕಳು ಸಿಗ್ತಾರೆ, ತುಂಬಾ ಫೇಮಸ್ ಆಗ್ತಾನೆ, ಅಂಡ್ ಬಿಕಮ್ ಗ್ಲೋರಿಯಸ್, ಮಹತ್ವಪೂರ್ಣನಾಗ್ತಾನಂತ್ರಿ. ಜಸ್ಟ್ ವಾಸುದೇವನಿಗೆ ದೀಪವನ್ನ ಬೆಳಗೋದ್ರಿಂದ ರೀ. Try to understand this. Try to understand this. O King of the Brahmanas,
If someone offers lamps on the full moon day of Karthika, today is a full moon day, and another full moon day comes next actually, correct? Anyone offers lamps on the full moon day of Karthika, Lord Krishna, finding that he doesn't have sufficient money to repay that gift, he gives himself to that person, it seems. ಯಾರು ಕಾರ್ತಿಕ ಮಾಸದಲ್ಲಿ ಎಸ್ಪೆಷಲಿ ಫುಲ್ ಮೂನ್ ಡೇ, ಹುಣ್ಣಿಮೆಯ ಪೌರ್ಣಿಮೆ ಅಲ್ಲ, ಎರಡು ಒಂದೇ ಓಕೆ. ಹುಣ್ಣಿಮೆ ದಿನ ದೀಪವನ್ನ ಬೆಳಗದಾಗ ಕೃಷ್ಣ ಏನ್ ಅನ್ಕೊಂಡ್ಬಿಡ್ತಾನೆ ಅಂದ್ರೆ, ಎಂತಹ ಕೆಲಸ ಮಾಡ್ಬಿಟ್ಟಿದ್ಯಯ್ಯ, ನನಗೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಖುದ್ದಾಗ ಅವನನ್ನೇ ಕೊಟ್ಬಿಡ್ತಾನಂತೆ. ಅವನು ಕೊಟ್ಟ ಅಂದ್ರೆ ಗೋಲಕ ಬಂತು ಅಂತ ಆಯ್ತು. What else we need? What else we need? A person who in Lord Krishna's temple lights the lamp that others will offer during the month of Kartika becomes free from the tortures of Yamaraja. ಯಮನ ಹೆಸರು ಕೇಳಿದ್ರೆ ಎದುರ್ಕೊಳ್ಳೋರು ಇರ್ತಾರ್ರಿ, ಯಾಕಂದ್ರೆ ಕೆಲ್ಸಗಳು ಹಂಗ್ ಮಾಡಿರ್ತಾರೆ. ಯಮನ ಬಾಧೆ, ಯಮನ ನೆನೆಸ್ಕೊಂಡ್ರೆ ಬಾಧೆ. ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗೋದ್ರಿಂದ, ವ್ರತ ಪರಿಪಾಲನೆ ಮಾಡೋದ್ರಿಂದ ಯಮನ ಬಾಧೆಯಿಂದ ನಾವು ಆಚೆ ಬರ್ತೀವಿ. And also it has been told the importance of lighting the lamp on the temple top during Kartika Mas. Those with great devotion offers or gaze at a palatial temple lit with splendid lamp have not a single relative that lives in hell. ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದ ಗೋಪುರಗಳಿರ್ತದಲ್ಲ, ಅಲ್ಲೂ ದೀಪವನ್ನ ಬೆಳಗ್ತಾರಂತೆ ರೀ. ನಾವು ಬೆಳಗಿಸ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಅಥವಾ ಭಕ್ತಿಯಿಂದ ನೋಡಿದ್ರೆ ಸಾಕಂತ್ರಿ, ನಮ್ಮ ಯಾವುದೇ ಕ್ಲೋಸ್ ರಿಲೇಟಿವ್ ಬಂಧುಗಳು ನರಕದಲ್ಲಿ ಇರಲ್ಲಂತ್ರಿ. ತುಂಬಾ ಜನ ಮಾಡೋದಿಲ್ಲ, ನನ್ನ ರಿಲೇಟಿವ್ ಅಲ್ಲ, ಅವ್ರು ಆಚೆ ಬಂದ್ಬಿಟ್ರೆ ಅನ್ವಸ್ಲಿ ಇರ್ಲಿ ಅಂತ ಹಂಗೆ ಹೇಳ್ಬೋದು. ಆತರ ಅಲ್ಲ, ಆತರ ಪುಣ್ಯ ಕಾರ್ಯ ಮಾಡಿದ್ರೆ ಯಾವ ಕ್ಲೋಸ್ ರಿಲೇಟಿವ್ ನರಕದಲ್ಲಿ ಇರೋದಿಲ್ಲಂತ್ರಿ. And also, what is the advantage of offering the lamps to the sky or to water of the river, it seems. ಅಂದ್ರೆ ನದಿಯ ಮೇಲೆ ದೀಪಗಳನ್ನ ಇಡೋದ್ರಿಂದ ಅಥವಾ ಆಕಾಶವನ್ನ ನೋಡಿ ಬೆಳಗೋದ್ರಿಂದ ಕಾರ್ತಿಕ ಮಾಸದಲ್ಲಿ ಏನು ಲಭ್ಯ ರೀ ನಮಗೆ ಅಂತ. He becomes wealthy, he becomes fortunate, he becomes prosperous, he becomes controller of others, he has good children, everything in his before his eyes and his home is beautiful, he becomes wise and learned. ಎಷ್ಟು ಲಭ್ಯ ರೀ. ಯಾವುದೇ ವ್ಯಕ್ತಿ ಆಕಾಶವನ್ನಾದ್ರೂ ನೋಡಿ ದೀಪ ಬೆಳಗ್ರಿ, ಅಥವಾ ನದಿಗಳಲ್ಲಿ ಕಾವೇರಿ ಯಮುನಾ ನದಿಗಳಲ್ಲಿ ದೀಪವನ್ನ ಬಿಡ್ತಾರೆ, ಅದರಿಂದ ಲಭ್ಯ ಅಂದ್ರೆ he becomes wealthy, ಐಶ್ವರ್ಯವಂತನಾಗ್ತಾನಂತ್ರಿ. he becomes fortunate, ಅದೃಷ್ಟವಂತನಾಗ್ತಾನಂತ್ರಿ. he becomes prosperous, ಸಮೃದ್ಧಿ ಉದ್ಧಾರ ಆಗ್ತಾನಂತ್ರಿ. he becomes a controller of others, ಅವನು ತುಂಬಾ ಜನನ ಕಂಟ್ರೋಲ್ ಮಾಡ್ತಾನಂತ್ರಿ. ಒಳ್ಳೆಯ ಮಕ್ಕಳು ಸಿಗ್ತಾವಂತ್ರಿ. ಅವನ ಕಣ್ಣಿನಲ್ಲಿ ಅವನ ಕಣ್ಣಿನಲ್ಲಿ ಮನೆಯಲ್ಲಿ ಎಲ್ಲವೂ ಸುಂದರವಾಗಿರ್ತದಂತ್ರಿ. ಅವನು ತುಂಬಾ ವಿದ್ಯಾವಂತನಾಗ್ತಾನೆ. and he becomes very wise, ಬುದ್ಧಿವಂತನಾಗ್ತಾನಂತ್ರಿ. ಜಸ್ಟ್ ದೀಪವನ್ನ ಬೆಳಗ್ಬಿಟ್ಟು ಕಾವೇರಿ ತಾಯಿ ಮೇಲೆ ಹಿಂಗೆ ಇಟ್ಬಿಡೋದು, ಹರ್ಕೊಂಡೋಗಿ, ದಟ್ ಈಸ್ ಎನಫ್. ವೆರಿ ಸಿಂಪಲ್ ರೀ. ವೈ ಕಾಂಟ್ ವಿ ಪರ್ಫಾರ್ಮ್ ದೀಸ್ ಥಿಂಗ್ಸ್, ರೈಟ್?
There are so many I am searching. In fact, it has been told even Dhruva Maharaj attained perfection because he served Karthika Masa in Mathura Desh. ಧ್ರುವ ಮಹಾರಾಜರ ಕಥೆಯನ್ನು ನಾವು ಕೇಳಿರ್ತೀವಲ್ಲ, ಆ ಮಹಾಜನನು ಕಾರ್ತಿಕ ಮಾಸದಲ್ಲಿ ಮಥುರಾದಲ್ಲಿ ದಾಮೋದರನನ್ನ ಸೇವೆ ಮಾಡೋದ್ರಿಂದನೇ ಆ ಸದ್ಗತಿಯನ್ನ ಪಡೆದಂಥದ್ದು. ಯಾರು? ಧ್ರುವ ಮಹಾರಾಜರು. ಧ್ರುವ ಮಹಾರಾಜ್ ಕಿ ಜಯ. Okay. And especially, it is also told, there are so many, because of time constraints, I will cut short. Especially during full moon, during Ekadashi, Dvadashi, Trayodashi, we should offer without fail. Get it? Okay? ತುಂಬ ಇರೋದ್ರಿಂದ ಎಲ್ಲ ಚರ್ಚೆ ಮಾಡಲಿಕ್ಕಾಗೋದಿಲ್ಲ. ಎಸ್ಪೆಷಲಿ ಹುಣ್ಣಿಮೆ ದಿನ, ಏಕಾದಶಿಯ ದಿನ, ದ್ವಾದಶಿಯ ದಿನ, ತ್ರಯೋದಶಿಯ ದಿನ, ಚತುರ್ದಶಿ, ನವಮಿಯ ದಿನ ನಾವು ದೀಪವನ್ನು ಹಾಕ್ಲಿಕ್ಕೆ ಮರಿ ಕುಡಿದ್ರಿ, ಇಟ್ ಇಸ್ ಆಫ್ ಗ್ರೇಟ್ ಅಡ್ವಾಂಟೇಜ್. ಶ್ರೀ ಶ್ರೀ ಕಾರ್ತಿಕ್ ಮಾಸಿ ಕಿ ಜಯ. ಓಕೆ, ಬಿಫೋರ್ ಟೈಮ್ ಇಸ್ ಓವರ್. ಓಕೆ, ಎಸ್. ಈಗ ತುಂಬ ಕೇಳಿಬಿಟ್ಟಿದ್ದೀವಿ ನಾವು. ವಿ ಹ್ಯಾವ್ ಹರ್ಡ್ ಸೋ ಮೆನಿ ಥಿಂಗ್ಸ್ ಅಂಡ್ ವಿ ಮೇ ನಾಟ್ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಕರೆಕ್ಟ್? ತುಂಬ ಕೇಳಿಬಿಟ್ಟಿದ್ದೀವಿ ವ್ರತದ ಬಗ್ಗೆ. ಯಾವುದನ್ನು ಮಾಡಬೇಕು, ಮಾಡಬಾರ್ದು, ಸ್ವಲ್ಪ ಗೊಂದಲ ಆಗಿರುತ್ತೆ. ಇನ್ ಎ ಸಮರಿ, ಸಾರಾಂಶವಾಗಿ ಐ ಆಮ್ ಗೋಯಿಂಗ್ ಟು ಸೇ ದಿಸ್. ಐ ಆಮ್ ಗೋಯಿಂಗ್ ಟು ಸೆಂಡ್ ಯು ಥ್ರೂ ಫೋನ್ ಆಲ್ಸೋ, ಬಟ್ ಬರ್ಕೊಳ್ಳೋರು ಇದ್ರೆ ಬರ್ಕೊಳ್ಳಿ. ದಿಸ್ ಇಸ್ ದ ವ್ರತ. If you can follow during Karthik Mass, it is extremely beneficial for us here. Extremely beneficial. Okay? In the Karthik Mass, as part of Vrata, first of all, we should take early morning bath. ಮುಂಜಾನೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಎದ್ದು ಸ್ನಾನ ಮಾಡುವಂಥದ್ದು. ದಿಸ್ ಇಸ್ ಒನ್ ಆಫ್ ದ ವ್ರತ ವಿ ಕುಡ್ ಫಾಲೋ. ಕಷ್ಟ ಏನ್ರಿ? 5 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡೋದು ಕಷ್ಟ ಏನ್ರಿ? ಎದ್ದೋಡಿ, ಸ್ನಾನ ಮಾಡಿ. ಮೋರ್ ಡಿಟಿ ವರ್ಷಿಪ್, ಶ್ರೀ ವಿಗ್ರಹಾರ ಸೇವೆಯನ್ನ ತುಂಬಾ ಶಿಸ್ತಿನಿಂದ ಮಾಡ್ಬೇಕಂತ್ರಿ ಕಾರ್ತಿಕ ಮಾಸದಲ್ಲಿ. ಹಿಯರಿಂಗ್ ಅಂಡ್ ಸ್ಪೀಕಿಂಗ್ ಅಬೌಟ್ ದ ಲಾರ್ಡ್, ಭಗವಂತನ ಬಗ್ಗೆ ಕೇಳುವಂಥದ್ದು, ಓದುವಂಥದ್ದು ನಾವು ಮಾಡಬೇಕಂತ್ರಿ ಕಾರ್ತಿಕ ಮಾಸದಲ್ಲಿ. ಎಕ್ಸ್ಟ್ರಾ ಜಪ ಆಫ್ ದ ಲಾರ್ಡ್ಸ್ ನೇಮ್. 3 ಮಾಲೆ ಮಾಡ್ತಿರೋರು 4 ಮಾಲೆ ಮಾಡ್ರಿ, 8 ಮಾಡ್ತಿರೋರು 9 ಮಾಡಿ, 16 ಮಾಡ್ತಿರೋರು 17 ಮಾಡ್ರಿ. ಎಕ್ಸ್ಟ್ರಾ ಜಪ ಆಫ್ ದ ಲಾರ್ಡ್ಸ್ ನೇಮ್. ವರ್ಷಿಪಿಂಗ್ ತುಳಸಿ ಮಹಾರಾಣಿ. ವಿತೌಟ್ ತುಳಸಿ there is no devotional service. So worshipping Tulsi is very, very important. At least put water, at least you touch her, and at least you take her mud and put it. Very simple. ತುಳಸಿ ತಾಯಿಯ ಸೇವೆ ದಿನನಿತ್ಯ ಮಾಡಬೇಕು. ಅಟ್ಲೀಸ್ಟ್ ನೀರು ಹಾಕ್ರಿ, ಅಟ್ಲೀಸ್ಟ್ ಮಣ್ಣನ್ನು ಹಾಕ್ಕೊಳ್ರಿ, ನಮನ ಮಾಡ್ರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಕಾರ್ತಿಕ್ ಮಾಸ್. ಸ್ಟೇಯಿಂಗ್ ಅವೇಕ್ ಅಟ್ ನೈಟ್, ಅಟ್ಲೀಸ್ಟ್ ಒನ್ಸ್ ಡ್ಯೂರಿಂಗ್ ಕಾರ್ತಿಕ್ ಮಾಸ್ ಯು ಶುಡ್ ಡೂ ಜಾಗರಣ. Jagrana is not for doing some orchestra. Jagrana is to hear about the topics of the Lord and to do Hari Bhajan. ಒಂದು ದಿನ ಆದರೂ ಜಾಗರಣೆ ಮಾಡಬೇಕಂತ್ರಿ. ಸೂರ್ಯ ಉದಯ ಆಗೋ ಸಮಯವರೆಗೂ ಭಗವಂತನ ಲೀಲೆಗಳನ್ನ ಚರ್ಚೆ ಮಾಡೋದು, ಭಗವಂತನ ನಾಮಗಳನ್ನ ಪಠನೆ ಮಾಡಲಿಕ್ಕೆ ಒಂದು ದಿನ ಆದರೂ ನಾವು ಜಾಗರಣೆ ಮಾಡಬೇಕಂತ್ರಿ. ಕ್ಯಾನ್ ಯು ಥಿಂಕ್ ಆಫ್ ಇಟ್? ಲೆಟ್ಸ್ ಸಿ ವಾಟ್ ವಿಷ್ಣುವರ್ಧನ ಮಾತಾಜಿ and Madan Mohan Das. Practicing celibacy. We should practice ಬ್ರಹ್ಮಚರ್ಯ ಡ್ಯೂರಿಂಗ್ ಕಾರ್ತಿಕ ಮಾಸ್. ಬ್ರಹ್ಮಚಾರ್ಯ ಪರಿಪಾಲನೆಯನ್ನ ನಾವು ಕಾರ್ತಿಕ ಮಾಸದಲ್ಲಿ ವ್ರತದ ಸಲುವಾಗಿ ಮಾಡಬೇಕಂತ್ರಿ. ಗಿವಿಂಗ್ ಚಾರಿಟಿ, ದಾನವನ್ನ ಕೊಡ್ಬೇಕಂತ್ರಿ. ದೇವಸ್ಥಾನಕ್ಕೆ, ವೈಷ್ಣವರಿಗೆ, ಸಾಧುಗಳಿಗೆ ದಾನವನ್ನ ಕೊಡ್ರಿ. ವಿಸಿಟಿಂಗ್ ಹೋಲಿ ತೀರ್ಥಾಸ್, ಅಂದ್ರೆ ಪುಣ್ಯಕ್ಷೇತ್ರಗಳ ವಿಸಿಟ್ ಮಾಡ್ರಿ. ಕಾವೇರಿ, ಜಗನ್ನಾಥ್ಪುರಿ, ಮಥುರಾ ಪುಣ್ಯಕ್ಷೇತ್ರಗಳನ್ನ ವಿಸಿಟ್ ಮಾಡ್ರಿ. ಆಫರಿಂಗ್ ಲ್ಯಾಂಬ್ಸ್ ಟು ದ ಲಾರ್ಡ್,
ಭಗವಂತನಿಗೆ ದೀಪದ ಎಣ್ಣೆ ಅಥವಾ ಹೆಣ್ಣಿನ ಎಳ್ಳೆಣ್ಣೆಯನ್ನ ಆಫರ್ ಮಾಡ್ರಿ. ಪರ್ಫಾರ್ಮಿಂಗ್ austerities means fasting on ekadashis, fasting sometimes, that sort of austerity we should do. ಅಂದ್ರೆ austerities ಅನ್ನ ಮಾಡುವಂಥದ್ದು, ತಪಸ್ಸನ್ನ ಮಾಡುವಂಥದ್ದು, ಏಕಾದಶಿಯಲ್ಲಿ ಫಾಸ್ಟ್ ಮಾಡುವಂಥದ್ದು ಆ ಥರ ಎಲ್ಲ ಮಾಡಬಹುದು. ಅಂಡ್ ಆಲ್ಸೋ ಫೀಡಿಂಗ್ ಕೌಸ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಕಾರ್ತಿಕ್ ಮಾಸ್. ವಿ ಹ್ಯಾವ್ ಟು ಫೀಡ್ ದ ಕೌಸ್. ಹಸುಗಳನ್ನ ಚೆನ್ನಾಗಿ ತಿನ್ನಿಸ್ಬೇಕ್ರಿ ನಾವು. ಓಕೆ, ಕೊನೆಯದಾಗಿ ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಬಿಫೋರ್ ಐ ಫರ್ಗೆಟ್, if you have a deity of Radharani in your house, that is fine. If not, keep the picture of Radha Krishna and worship Radharani for all days during Kartik Mass. ರಾಧೆಯ ವಿಗ್ರಹ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ರಾಧಾ ಕೃಷ್ಣರ, ರಾಧಾ ದಾಮೋದರರ, ರಾಧಾ ಶ್ಯಾಮ್ ಸುಂದರ ಪಿಕ್ಚರ್ ಇಟ್ಕೊಂಡು ರಾಧಾರಾಣಿಗೆ ದಿನನಿತ್ಯ ನಮನ ಮಾಡ್ರಿ. That is very important. Finally, before I conclude, the final statement is, you would have observed this vrata, we would have followed this vrata, but just like we take grains to break Ekadashi vrata, we are supposed to break this vow in a similar way. ಈಗ ನಾವು ವ್ರತಗಳನ್ನ ಪರಿಪಾಲನೆ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಯಾವ ರೀತಿ ನಾವು ಏಕಾದಶಿಯ ವ್ರತವನ್ನ ಮುಂದಿನ ದಿನ ನಾವು ಹಕ್ಕಿನೋ ಬೆಳೆನೋ ಅಥವಾ ಅನ್ನನೋ ಹಾಕಿ ನಾವು ಇದು ಮಾಡ್ತೀರ, ಅದೇ ರೀತಿ ವ್ರತವನ್ನು ನಾವು ಚೆನ್ನಾಗಿ ನಾವು ಎಂಡ್ ಮಾಡಬೇಕಂತೆ. ಸಿ, ದ ಸೊಲ್ಯೂಷನ್ ಗಿವನ್ ಇಸ್, ಬಿಕಾಸ್ ದ ಸೊಲ್ಯೂಷನ್ ಹಿಯರ್ ಇಸ್, ವಿ ಹ್ಯಾವ್ ಟು end the vrata of Kartik Mass with an elaborate ritual, but many times it may not be possible for us, but there are some solution given here. ಕಾರ್ತಿಕ ಮಾಸ ವ್ರತ ಮಾಡಿದ್ಮೇಲೆ ತುಂಬಾ ವಿಜೃಂಭಣೆಯಿಂದ ನಾವು ವ್ರತವನ್ನ ಕೊನೆ ಮಾಡ್ಬೇಕಂತೆ. ಯಾಕಂದ್ರೆ ತುಂಬಾ ಜನರಿಗೆ ಆಗೋದಿಲ್ಲಲ್ರಿ, ನಾವು ಓದ್ಬೇಕಲ್ವಾ, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಪ್ರಚಾರ ಮಾಡ್ಬೇಕಲ್ಲ, ತುಂಬಾ ನಮಗೆ ಕೆಲಸ ಇರ್ತದೆ, ಅದಕ್ಕೋಸ್ಕರ ನಮಗೆ ರೀಸನ್ ಇರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಸೊಲ್ಯೂಷನ್ ಕೊಡ್ತಾರೆ. ಸೊಲ್ಯೂಷನ್ ಏನಂದ್ರೆ ವರ್ಷಿಪಿಂಗ್ ತುಳಸಿ ಮಹಾರಾಣಿ. Extremely important. How do you break the vrata of Kartik Mass is by worshipping Tulsi Maharani and by feeding Vaishnava Brahmanas. I repeat, feeding Vaishnava Brahmanas. If there are no Vaishnava Brahmanas, at least Brahmanas and cows, go Brahmana. You have to worship Tulsi Maharani, you have to feed the cows, you have to feed Vaishnava Brahmanas. Like this, you can break the vrata of ಕಾರ್ತಿಕ್ ಮಾಸ್ ಆರ್ ಎಂಡ್ ದ ವ್ರತ ಆಫ್ ಕಾರ್ತಿಕ್ ಮಾಸ್. ಅಂದ್ರೆ ಯಾವ ರೀತಿ ನಾವು ಕಾರ್ತಿಕ ಮಾಸವನ್ನ ವ್ರತವನ್ನ ನಾವು ಎಂಡ್ ಮಾಡಬಹುದಂದ್ರೆ, ತುಳಸಿ ತಾಯಿಯ ಪೂಜೆ ಮಾಡುವಂಥದ್ದು, ಗೋಗಳಿಗೆ ತಿನ್ನಿಸುವಂಥದ್ದು, ವೈಷ್ಣವ ಬ್ರಾಹ್ಮಣರಿಗೆ ಪ್ರಸಾದವನ್ನು ಕೊಡುವಂಥದ್ದು, ಈ ರೀತಿ ನಾವು ಮುಗಿಸ್ಬಹುದಂತೆ. ಶ್ರೀ ಕಾರ್ತಿಕ್ ಮಾಸ್ ಕಿ ಜಯ, ಶ್ರೀ ದಾಮೋದರ್ ಕಾರ್ತಿಕ್ ಮಾಸ್ ಕಿ ಜಯ, ಯಶ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ, ನಿತಾಯ ಗೌರ್ ಪ್ರೇಮಾನಂದಿ ಹರಿ ಹರಿ.